ನಮಸ್ಕಾರ. ತಾಂತ್ರಿಕ ತೊಂದರೆಯಿಂದ ಈಗಾಗಲೇ 20 ನಿಮಿಷ ವಿಳಂಬವಾಯಿತು. ಆದರೂ ಔಪಚಾರಿಕವಾಗಿ ಅಭಿನಯ ಭಾರತಿ ಥಿಯೇಟರ್ ಗ್ರೂಪಿನ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ಇವತ್ತಿನ ನನ್ನ ಮಾತಿನ ವಿಷಯ ನಾಟ್ಯಭೂಷಣ ಏಣಿಗೆ ಬಾಳಪ್ಪನವರ ನಾಟಕ ಕಂಪನಿ ಮತ್ತು ಅವರ ರಂಗಸಾಧನೆ ಕುರಿತು ಕೆಲವು ವಿಷಯಗಳನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ತಮ್ಮ ಎದುರುಗಡೆ ಇದ್ದೀನಿ. ಆತ್ಮೀಯರೇ, ಪ್ರಾದೇಶಿಕವಾಗಿ ನೋಡಿದಾಗ ಕನ್ನಡ ರಂಗಭೂಮಿಗೆ ಬೆಳಗಾವಿ ಜಿಲ್ಲೆಯ ಕೊಡುಗೆ ತುಂಬ ಮಹತ್ತರವಾದಂಥದ್ದು. ಇದು ಕೇವಲ ಜಿಲ್ಲೆಯ ಪರವಾದ ಅಭಿಮಾನದಿಂದ ಹೇಳ್ತಕ್ಕಂಥ ಅತಿಶಯೋಕ್ತಿಯ ಮಾತಲ್ಲ. ದಾಖಲೆಗಳ ಬೆಳಕಿನಲ್ಲಿ ಅನುಭವಿಕೆ ಬರತಕ್ಕಂಥ ಸತ್ಯವಾದ ಮಾತು. ನಮ್ಮ ಕನ್ನಡ ಜನಪದ ರಂಗಭೂಮಿಗೆ ಜನಪ್ರಿಯ ಸಣ್ಣಾಟಗಳನ್ನು ಕೊಟ್ಟಂಥ ಜಿಲ್ಲೆ ಇದು. ರಾಧಾನಾಟ ಬರೆದಂಥ ಬಸರಗಿ ಕುಂಬ, ಈ ಬಸರಗಿ ಚಿಕ್ಕೋಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು. ಹಾಗೆಯೇ ಶ್ರೀಕೃಷ್ಣ ಪಾರಿಜಾತ, ಇದು ರಾಯಚೂರು ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಹಾಡುಗಬ್ಬ, ಹಾಡ್ತಾ ಇರುವಂಥ ಒಂದು ಕಾವ್ಯ. ಈ ಕಾವ್ಯವನ್ನು ಬಯಲಾಟವಾಗಿ ಮಾಡಿದವನು ಕುನಗೋಡು ತಮ್ಮಣ್ಣ. ಈ ಕುನಗೋಡು ಅಂತಕ್ಕಂಥ ಊರು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಇರುವಂತಹದ್ದು. ಅದರಲ್ಲಿ ಸತ್ಯಭಾಮ ಪಾತ್ರಕ್ಕೆ ಬಣ್ಣ ಹಚ್ಚಿದಂಥ ನಿಂಗಮ್ಮ ಎಂತಕ್ಕಂಥ ಪ್ರತಿಭಾವಂತೆ ಕೌಜುಲಿಗೆಯವಳು, ಅವಳು ಗೋಕಾಕ್ ತಾಲೂಕಿನವಳು. ಇನ್ನು ಶ್ರೀಕೃಷ್ಣ ಪಾರಿಜಾತ ಈ ಬಯಲಾಟವಾಗಿ ಬಹಳ ಜನಪ್ರಿಯಗೊಳಿಸಿದಂಥ ಅನೇಕ ಜನ ಕಲಾವಿದರ ಪರಂಪರೆ ಈ ಜಿಲ್ಲೆಯಲ್ಲಿ ಇದ್ದಾರೆ. ಇನ್ನು ಸಂಗ್ಯಾಬಾಳ್ಯ ಲೋಕಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬಯಲಾಟ. ಈ ಬಯಲಾಟಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಘಟನೆ ನಡೆದದ್ದು ಬೈಲಹೊಂಗಲದಲ್ಲಿ. ಇದನ್ನು ಬಯಲಾಟವಾಗಿ ಬರೆದವನು ಬೈಲವಾಡದ ಪತ್ತಾರ. ಹೀಗೆ ನಮ್ಮ ಜನಪದ ರಂಗಭೂಮಿಯ ಅನೇಕ ಮಹತ್ವದ ಸಂಗತಿಗಳು ಅಲ್ಲಿ ಡಪ್ಪಿನಾಟಗಳು, ನಮ್ಮ ರೂಪ್ ಸಿಂಗ್ ಇರಬಹುದು, ಕಟ್ಟಿ ಚೆನ್ನ ಇರಬಹುದು, ಅದರ ಜೊತೆಗೆ ನೀಲಕಂಠ ಮಾಸ್ತರ್ ಕಾದ್ರೋಳಿಯವರು, ಹಣ್ಣಿಕೇರಿ ಮಲ್ಲಯ್ಯ ಸ್ವಾಮಿ, ಇವರೆಲ್ಲರೂ ನಮ್ಮ ಕನ್ನಡ ಜನಪದ ರಂಗಭೂಮಿಗೆ ಅದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟಂಥವರು. ಇನ್ನು ನಾವು ನಾಟಕ ಕಂಪನಿಗಳಿಗೆ ಬಂದಾಗ ನಮ್ಮ ಕೊಣ್ಣೂರು ನಾಟಕ ಕಂಪನಿ ಕನ್ನಡ ರಂಗಭೂಮಿಗೆ ಶ್ರೀಕಾರ ಹಾಕಿದಂಥ ಹಲಸಿ ಕಂಪನಿ ಖಾನಾಪುರ ತಾಲೂಕಿನಲ್ಲಿ ಇರತಕ್ಕಂಥ. ಇನ್ನು ಕೊಣ್ಣೂರು ನಾಟಕ ಕಂಪನಿ ಅಂತೂ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ನಾಟಕ, ಮೊಟ್ಟ ಮೊದಲು ಮಹಿಳೆಗೆ ಪ್ರವೇಶ ನೀಡಿದಂಥ ಕಂಪನಿ, ಡೈನಾಮೋ ವಿದ್ಯುತ್ತನ್ನು ಬಳಸಿದಂಥ ಕಂಪನಿ, ಹಾಗೆ ಟ್ರಾನ್ಸ್ಫರ್ ಸೀನಗಳನ್ನು ಕೂಡ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಕಂಪನಿ ಅಂದರೆ ನಮ್ಮ ಕೊಣ್ಣೂರು ನಾಟಕ ಕಂಪನಿ. ಈ ಕೊಣ್ಣೂರು ಅಂತಕ್ಕಂಥದ್ದು ಗೋಕಾಕ್ ಫಾಲ್ಸ್ ಹತ್ತಿರ ಇರತಕ್ಕಂಥ ಒಂದು ಊರು. ಇದರ ಜೊತೆಗೇನೆ ನಮ್ಮ ಇಂಗ್ಲಿಷ್ ಸಾಮ್ರಾಜ್ಯಶಾಹಿಯ ನಿದ್ದೆಗೆಡಿಸಿದಂಥ ಕಿತ್ತೂರು ಚೆನ್ನಮ್ಮ ನಾಟಕ, ಈ ನಾಟಕ ಬರೆದಂಥ ಕ್ರಾಂತಿಕಾರಿ ನಾಟಕಕಾರ ಶಿವಲಿಂಗ ಸ್ವಾಮಿ ನಮ್ಮ ಚಿಕ್ಕೋಡಿಯವರು. ಹಾಗೆಯೇ ಇಲ್ಲಿ ಅನೇಕ ಜನ ನಾಟಕಕಾರರ, ನಟರ ಬಹುದೊಡ್ಡ ಪರಂಪರೆ ಇದೆ. ಆಧುನಿಕ ನಮ್ಮ ಹವ್ಯಾಸಿ ರಂಗಭೂಮಿಗೆ ಬಂದರೆ ನಾವು ಚಂದ್ರಶೇಖರ್ ಕಂಬಾರ್ ಅವರು, ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿರ್ತಕ್ಕಂಥ ಕಂಬಾರರು ನಮ್ಮ ಹುಕ್ಕೇರಿ ತಾಲೂಕಿನ ಗೋಡಿಗೇರಿಯವರು, ಹಾಗೆ ಶೇಖರ್ ಅವರು ಸೌದತ್ತಿ ತಾಲೂಕಿನವರು. ಹೀಗೆ ಜಿಲ್ಲೆಯ ಪ್ರತಿ ಊರು, ಪ್ರತಿ ತಾಲೂಕುಗಳನ್ನೆಲ್ಲ ನಾವು ನೋಡಿದಾಗ ನಟರ ಪರಂಪರೆ, ನಾಟಕಕಾರರು ಮತ್ತು ಅದರ ಜೊತೆಗೇ ಅನೇಕ ರಂಗ ಸಂಗೀತಕ್ಕೆ ಸಂಬಂಧಪಟ್ಟತಕ್ಕಂಥ ಅನೇಕ ಜನ ಕಲಾವಿದರ ದೊಡ್ಡ ಪಡೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ. ನಾನು ಈ ಎಲ್ಲ ಮಾತುಗಳನ್ನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ನಮ್ಮ ಬೆಳಗಾವಿಯ ಸಾಂಸ್ಕೃತಿಕ, ಬೆಳಗಾವಿಯ ಈ ರಂಗಭೂಮಿಯ ಶ್ರೀಮಂತ ಪರಂಪರೆ ಬೆನ್ನಿಗಿಟ್ಟುಕೊಂಡು ಬಹುದೊಡ್ಡ ಕಲಾವೈಭವ ಅಂತಕ್ಕಂಥ ನಾಟ್ಯ ಸಂಘ, ನಾಟಕ ಕಂಪನಿ ಕಟ್ಟಿದವರು ನಾಟ್ಯಭೂಷಣ ಏಣಿಗೆ ಬಾಳಪ್ಪನವರು. ಅಂದರೆ ಬೆಳಗಾವಿ ಜಿಲ್ಲೆಯ ಈ ಶ್ರೀಮಂತವಾದಂಥ ಪರಂಪರೆಯ ಮುಂದುವರಿದ ಭಾಗವಾಗಿ ನಮಗೆ ನಾಟ್ಯಭೂಷಣ ಏಣಿಗೆ ಬಾಳಪ್ಪನವರು ಬರ್ತಾರೆ. ಬಾಳಪ್ಪನವರ ಆ ಅಗಾಧವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅವರು 103 ವರ್ಷ ಬದುಕಿದಂಥ ಹಿರಿಯ ನಟರು, ನಾಟಕ ಕಂಪನಿ ಮಾಲಕರು ಮತ್ತು ಸಮಾಜದಲ್ಲಿ ಅನೇಕ ವಿಷಯಗಳಿಗೆ, ಪ್ರಗತಿಪರ ಚಿಂತನೆಗಳಿಗೆ ಸ್ಪಂದಿಸಿದಂಥವರು ನಮ್ಮ ಏಣಿಗೆ ಬಾಳಪ್ಪನವರು. ಅವರ ಬಗ್ಗೆ, ಅವರ 100 ವರ್ಷ ತುಂಬಿದಾಗ ಅನೇಕ ನಮ್ಮ ಕರ್ನಾಟಕ ಸರ್ಕಾರ, ಬೆಳಗಾವಿ ಜಿಲ್ಲಾಡಳಿತ, ನಾಗನೂರು ರುದ್ರಾಕ್ಷಿ ಮಠ,
ಹೀಗೆ ಅನೇಕ ಕಡೆಯಿಂದ ಅವರಿಗೆ ಸತ್ಕಾರಗಳು, ಸನ್ಮಾನಗಳು, ಅಭಿನಂದನೆಗಳು ಜರುಗಿದು ನಮ್ಮ ತೋಂಟದಾರ್ಯ ಮಠದ, ಗದಗಿನ ತೋಂಟದಾರ್ಯ ಮಠದ ಪೂಜ್ಯರು ಆಗಿನ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿಯೂ ಕೂಡ ಅವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಆ ಸಂದರ್ಭದಲ್ಲಿ ಅಭಿನಂದನಾ ನುಡಿಯ ಒಂದು ಕಾವ್ಯಾತ್ಮಕವಾಗಿರ್ತಕ್ಕಂಥ ಅಭಿನಂದನಾ ನುಡಿಯ ಆ ಒಂದು ಪತ್ರ ಓದಿ ನಮ್ಮ ಬಾಳಪ್ಪನವರ ಬದುಕಿನ ಬಗೆಗೆ ಕೆಲವು ವಿಷಯಗಳನ್ನು ನಾನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆ ಅಭಿನಂದನಾ ನುಡಿಗಳು: ತಲೆಗೆ ಸುತ್ತಿದ ಬಿಳಿಯ ಪಟಕ, ಹೊಳೆವ ಕಣ್ಣುಗಳಿಗೆ ಕನ್ನಡಕ. ತಲೆಗೆ ಸುತ್ತಿದ ಬಿಳಿಯ ಪಟಕ, ಹೊಳೆವ ಕಣ್ಣುಗಳಿಗೆ ಕನ್ನಡಕ. ಬಿಳಿ ಹುಬ್ಬಿನ ಮೆರಗು, ಉದ್ದನೆಯ ಮೂಗು, ಚಲುವ ಮೊಗದಲ್ಲಿ ಸೂಸುವ ನಗು. ಥಟ್ಟನೆ ನೆನಪಿಗೆ ಬರುವ ವ್ಯಕ್ತಿ, ಥಟ್ಟನೆ ನೆನಪಿಗೆ ಬರುವ ವ್ಯಕ್ತಿ, ರಂಗಭೂಮಿಯ ಉಜ್ವಲ ಶಕ್ತಿ ಎಣಿಗಿ ಬಾಳಪ್ಪ. ಇಳಿದು ಬಂದನೋ ಏನೋ ರಂಗಭೂಮಿಗೆ ಮತ್ತೊಮ್ಮೆ ಬಸವಣ್ಣ. ಇಳಿದು ಬಂದನೋ ಏನೋ ರಂಗಭೂಮಿಗೆ ಮತ್ತೊಮ್ಮೆ ಬಸವಣ್ಣ. ಬಸವ ಪಾತ್ರದಿ ರಂಗಭೂಮಿ ಸಂಚಲನ. ತಲೆಬಾಗಿ ಕೈ ಮುಗಿಯಿತು ಪ್ರೇಕ್ಷಕಗಣ. ತಲೆಬಾಗಿ ಕೈ ಮುಗಿಯಿತು ಪ್ರೇಕ್ಷಕಗಣ. ರಾಣಿ ರುದ್ರಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಗೋರಾ ಕುಂಬಾರ, ಶಾಲಾ ಮಾಸ್ತರ್. ಆಹಾ, ಏನು ನಿನ್ನಯ ಪಾತ್ರದ ಮೂಡಿ. ಧನ್ಯವೆನಿಸಿತು ಜನ್ಮ, ಧನ್ಯವೆನಿಸಿತು ಜನ್ಮ ನಿನ್ನ ಪಾತ್ರವ ನೋಡಿ. ಕಲಾವೈಭವ ನೀವು ಕಟ್ಟಿದ ಸಂಘ. ಸಂಗೀತ, ಸಾಹಿತ್ಯ, ಅಭಿನಯದ ಶಿಖರ. ಕಲಾವಿದರ ಕೂಟ, ನಿತ್ಯ ರಸದೂಟ. ನಿಮ್ಮಂತೆ ನಿಮ್ಮ ಸಂಗಾತಿ. ಬದುಕು ಬಣ್ಣಗಳೆರಡರಲ್ಲೂ ಜತೆಗಾತಿ. ಪಾತ್ರಗಳಿಗೆ ಜೀವ ತುಂಬಿದ ಲಕ್ಷ್ಮೀಬಾಯಿ. ಅವರಿಗೂ ಗುಬ್ಬಿ ವೀರಣ್ಣ ಪ್ರಶಸ್ತಿಯ ಗರಿ. ಮಗನೋ ನಟರಾಜ, ನಟನೆಯಲ್ಲಿ ಚತುರ. ಬಿಡಿ, ಅದು ವಿಧಿಯ ಆಟ. ನೀವು ಬದುಕಿನಿಂದ ನಾಟಕಕ್ಕೆ, ನಾಟಕದಿಂದ ಬದುಕಿಗೆ ತುಂಬಿಕೊಂಡಿರಿ ಜೀವಜಲ ಸತ್ಪಾತ್ರದಿಂದ. ನಾಟ್ಯಭೂಷಣ ಎಣಿಗೆ ಬಾಳಪ್ಪ, ನೀವು ಇನ್ನೂ 100 ಕಾಲ ಬಾಳಪ್ಪ. ಇದು ಅವರಿಗೆ 100 ವರ್ಷ ತುಂಬಿದಾಗ ನಮ್ಮ ತೋಂಟದಾರ್ಯ ಮಠದ ಪೂಜ್ಯರು ಸಲ್ಲಿಸಿದಂತಹ ಒಂದು ಅಭಿನಂದನ ನುಡಿ. ಈ ನುಡಿಗಳ ಮೂಲಕ ನಾನು ಬಾಳಪ್ಪನವರ ಬದುಕಿನ, ವಿಶೇಷವಾಗಿ ಅವರ ಬಣ್ಣದ ಬದುಕಿನ ಅನೇಕ ಹಂತಗಳನ್ನು, ಮುಖ್ಯವಾಗಿ ಬಾಳಪ್ಪನವರು 8ನೇ ವರ್ಷಕ್ಕೆ ಬಣ್ಣ ಹಚ್ಚಿದವರು. 12ನೇ ವರ್ಷಕ್ಕೆ ರಂಗಭೂಮಿ ನಾಟಕ ಕಂಪನಿಯನ್ನು ಪ್ರವೇಶಿಸಿದರು. 33ನೇ ವರ್ಷಕ್ಕೆ ಸ್ವಂತ ನಾಟಕ ಕಂಪನಿ, ಕಲಾವೈಭವ ಅಂತಕ್ಕಂಥ ಕಂಪನಿಯನ್ನು ಕಟ್ಟಿದವರು. ಇಂಥ ಏಣಿಗೆ ಬಾಳಪ್ಪನವರು ಕನ್ನಡ ರಂಗಭೂಮಿಯಲ್ಲಿ ಅನೇಕ ದೃಷ್ಟಿಯಿಂದ ನಮಗೆ ತುಂಬ ಪ್ರಮುಖರೆನಿಸ್ತಾರೆ. ಅವರ ವ್ಯಕ್ತಿತ್ವದ ಹಲವು ಮಾದರಿಗಳನ್ನು ನಾವು ಗಮನಿಸಬೇಕು. ಭಾಳ ಮುಖ್ಯವಾಗಿ ಬಾಳಪ್ಪನವರ ವ್ಯಕ್ತಿತ್ವ, ರಂಗಭೂಮಿಯನ್ನು ಪ್ರವೇಶಿಸಿ ಕಲಾವಿದನಾಗಿ ಅವರು ಬೆಳೆದದ್ದು ಮೊದಲನೇ ಹಂತ. ಈ ಹಂತದಲ್ಲಿ 20 ವರ್ಷಗಳ ಪಯಣ ಇದೆ ಬಾಳಪ್ಪನವರು. ಬಹಳ ಮಹತ್ವದ ಒಂದು ಪಯಣ. 20 ವರ್ಷಗಳ ಕಾಲ ಬಾಳಪ್ಪನವರು ರಂಗಭೂಮಿಯಲ್ಲಿ ಬೆಳೆದ ಕಲಾವಿದರಾಗಿ, ಗಾಯಕ ನಟರಾಗಿ, ಒಬ್ಬ ನಾಟಕಗಳು ಹೇಗಿರಬೇಕು, ಕಲೆಯನ್ನು ಹೇಗೆ ಬೆಳೆಸಬೇಕು, ಈ ಎಲ್ಲದರ ಚಿಂತನೆಗಳು ಬಾಳಪ್ಪನವರು ಈ 20 ವರ್ಷಗಳ ಅನುಭವದಲ್ಲಿ ಪಡಿತಾರೆ. ಎರಡನೇದು ಸ್ವಂತ ಕಂಪನಿ ಕಲಾವೈಭವ ಅಂತಕ್ಕಂಥ ನಾಟಕ ಕಂಪನಿ ಕಟ್ಟಿ ಮಾಡಿದಂಥ ಸಾಧನೆಗಳ ಕಾಲ. ಅನಂತರ 3ನೇ ಹಂತ ಬಾಳಪ್ಪನವರು ನಾಟಕ ಕಂಪನಿ ನಿಂತರೂ ಕೂಡ ತಮ್ಮ ಕಲಾ ಸೇವೆಯನ್ನು, ತಮ್ಮ ರಂಗಭೂಮಿಯ ಸೇವೆಯನ್ನು ನಿಲ್ಲಿಸದೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಅನೇಕ ಕನ್ನಡ ಪರ ಚಟುವಟಿಕೆಗಳಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದರು ಎನ್ನುವಂಥದ್ದನ್ನು, ಹೀಗೆ ಬಾಳಪ್ಪನವರ ಬದುಕಿನ ಈ ಮಜಲುಗಳನ್ನು ನಾವು ಹಲವು ಹಂತಗಳಲ್ಲಿ ನೋಡಲು ಸಾಧ್ಯ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಬಾಳಪ್ಪನವರು ರಂಗಭೂಮಿಗೆ ಯಾಕೆ ಬಂದರು ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಅವರನ್ನು ನೋಡಿದವರು, ಅವರ ಬಗ್ಗೆ ಕೇಳಿದವರು ಸಹಜವಾಗಿಯೇ ಬಾಳಪ್ಪನವರಿಗೆ ಒಂದು ಸ್ಫುರದ್ರೂಪ ಇತ್ತು. ಬಾಳಪ್ಪನವರಿಗೆ ಒಂದು ಸುಮಧುರವಾದಂಥ ಕಂಠ ಇತ್ತು, ಜೊತೆಗೆ ಅನುಕರಣ ಶಕ್ತಿ ಇತ್ತು. ಅದಕ್ಕಾಗಿ ಅವರು ರಂಗಭೂಮಿಗೆ ಬಂದರು ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಎಣಿಗೆ ಬಾಳಪ್ಪನವರು ರಂಗಭೂಮಿಯನ್ನೇ ಆಶ್ರಯಿಸಿ, ಅವಲಂಬಿಸಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಅವರ ಮನೆತನದಲ್ಲಿ ನಿರ್ಮಾಣವಾಗಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಬಾಳಪ್ಪನವರು ತಮ್ಮ ಬದುಕಿನಲ್ಲಿ ರಂಗಭೂಮಿಯನ್ನು ಯಾಕೆ ಆಶ್ರಯಿಸಿದರು ಬಾಳಪ್ಪನವರು? ಅವರು ಬಾಲ್ಯದಲ್ಲಿ
ಅವರು ಹುಟ್ಟಿದ್ದು ನಮ್ಮ ಸವದತ್ತಿ ತಾಲೂಕಿನ ಏಣಿಗೆ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ. ಆ ಏಣಿಗೆ ಗ್ರಾಮದಲ್ಲಿ ಬಾಳಪ್ಪನವರು ಹುಟ್ಟಿದ ಬಾಲ್ಯದಲ್ಲಿನೇ ತಂದೆಯನ್ನು ಕಳೆದುಕೊಳ್ತಾರೆ. ಅವರು ಮೂತ್ರಕೋಶದ ಹರಳಿನಿಂದ ನರಳಿ ಅವರು ಪ್ರಾಣ ಬಿಡ್ತಾರೆ. ಮುಂದೆ ಕೆಲವು ವರ್ಷದ ನಂತರ ಪ್ರೀತಿಯ ಅಣ್ಣ ಕಾಲರಾಬೇನೆಗೆ ಅವರು ತುತ್ತಾಗ್ತಾರೆ. ಹೀಗಾಗಿ ತಾಯಿ ಬಾಳಮ್ಮ ಮತ್ತು ಬಾಳಪ್ಪ ಈ ಇಬ್ಬರ ಬದುಕು ಅತ್ಯಂತ ದುರ್ಧರವಾದಂತಹ ಒಂದು ಪ್ರಸಂಗಕ್ಕೆ ಈಡಾಗ್ತದನ್ನುವಂಥದ್ದನ್ನು ನಾವು ಅವರ ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ದುರ್ಭರವಾದಂತಹ ಪರಿಸ್ಥಿತಿ. ಅವರ ಮನೆತನದ ಹೆಸರು ಲೋಕೂರನ್. ಅವರಿಗೆ ಮನೆತನದಿಂದ ಇರುವಂತಹ ಅಥವಾ ತಮ್ಮ ಹಿರಿಯರಿಂದ ಬಂದ ಆಸ್ತಿ 14 ಎಕರೆ ಭೂಮಿ ಇತ್ತು. ಆದರೂ ಕೂಡ ದುಡಿಯೋರಿಲ್ಲದೆ, ಸಕಾಲಕ್ಕೆ ಮಳೆಯಾಗದೆ ಇನ್ನೊಬ್ಬರ ಹೊಲದಲ್ಲಿ ದುಡಿಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆವಾಗ ಚಿಕ್ಕ ಬಾಳಪ್ಪ ತಾಯಿಯ ಮುಖವನ್ನು ನೋಡಿ, ತಾಯಿಯ ಕಷ್ಟವನ್ನು ನೋಡಿ ನಾನು ಏನು ಮಾಡಬೇಕು ಅನ್ನುವಂಥ ಚಿಂತೆ. ತಾಯಿಗೆ ಈ ಮುದ್ದು ಮಗನ ಮೇಲೆ ಎಂಥ ಜವಾಬ್ದಾರಿ, ಎಂಥ ಪ್ರಸಂಗ ಬಂತು, ಅಣ್ಣ ಕಳ್ಕೊಂಡು ಇವ ಹೀಗೆ ನಿರ್ಗತಿಕನಾದಲ್ಲ ಅನ್ನುವಂಥದ್ದು ತಾಯಿಯ ಒಂದು ಅನುಕಂಪ. ಇಂಥ ಸನ್ನಿವೇಶದೊಳಗೆ ಬೇರೆಯವರ ಹೊಲದಲ್ಲಿ ದುಡಿದು ಆ ತಾಯಿ ಈ ಮಗನನ್ನು ಸಾಕ್ತಾರೆ. ಮತ್ತು ಒಂದೊಂದು ದಿನ ಎಂಥ ಪರಿಸ್ಥಿತಿ ಅಂದರೆ ಇವರಿಗೆ ಊಟಕ್ಕೂ ಕೂಡ ಬಹಳ ತೊಂದರೆ. ತಾಯಿ ಊಟ ಬಿಟ್ಟು ಮಗನಿಗೆ ಇರುವುದನ್ನೆಲ್ಲ ಮಗನಿಗೆ ನೀಡಿ ಅವಳು ತಾಯಿ ಮಗನ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ತಾಯಿ ಮಲಗ್ತಾ ಇದ್ದಳು. ತಾಯಿ ಊಟ ಮಾಡದೇ ಇರತಕ್ಕಂಥ ಸಂಗತಿ ನಮ್ಮ ಬಾಳಪ್ಪನವರಿಗೆ ಗೊತ್ತಾಗ್ತಿತ್ತು. ಹೀಗಾಗಿ ಇಬ್ಬರೂ ಕೂಡ ಎಂಥ ಒಂದು ಪರಿಸ್ಥಿತಿಯಲ್ಲಿ ದಿನ ಕಳೆದ್ರು ಅಂದ್ರೆ ಅದನ್ನೆಲ್ಲ ನಾವು ಬಾಳಪ್ಪನವರು ಹೇಳ್ತಕ್ಕಂಥ ಮಾತುಗಳು, ಅವರ ಚರಿತ್ರೆಯಲ್ಲಿ ದಾಖಲಾದಂಥ ವಿಷಯಗಳನ್ನು ನಾವೆಲ್ಲ ಓದಿದಾಗ ನಿಜಕ್ಕೂ ಕೂಡ ನಮಗೆ ಕಣ್ಣಲ್ಲಿ ನೀರು ಬರ್ತವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಾಳಪ್ಪನವರು ತಮ್ಮ ಬಾಲ್ಯ ದಿನಗಳನ್ನು ಕಳೀತಾ ಇರುವಾಗ ಅವರ ಒಂದು ವಿಶೇಷ ಅಂದರೆ ಬಹಳ ಮುದ್ದಾದಂಥ ಮುಖ, ಬಣ್ಣ ಒಳ್ಳೆಯ ಗುಲಾಬಿ ಬಣ್ಣ, ಅದರ ಜೊತೆಗೆ ಮಧುರವಾದಂಥ ಕಂಠ. ಹೀಗೆ ಇರುವ ದೃಷ್ಟಿಯಿಂದಲೂ ಏನೋ ಅವರು ಭಕ್ತ ಮಾರ್ಕಂಡೆ ಅಂತಕ್ಕಂಥ ಬಯಲಾಟದಲ್ಲಿ ಗಣಪತಿ ಪಾತ್ರ ಮಾಡ್ತಾರೆ. ಊರವರು ಅವನ ಆ ಬಾಳಪ್ಪ ಚಿಕ್ಕ ಆ ಬಾಳಪ್ಪ ಹಾಡ್ತಕ್ಕಂಥ ಹಾಡುಗಳನ್ನು ಕೇಳಿ ಅವನ ಅಭಿನಯ ನೋಡಿ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಅದರ ಜೊತೆಗೆ ಮುಂದೆ ಭಕ್ತ ಮಾರ್ಕಂಡೇಯನ ಬಯಲಾಟದ ನಂತರ ಲವಕುಶಿ ಅಂತಕ್ಕಂಥ ಬಯಲಾಟ, ಅದರಲ್ಲಿ ಲವನ ಪಾತ್ರ ಮಾಡ್ತಾರೆ. ಹೀಗೆ ಬಾಳಪ್ಪ ಬಯಲಾಟದಿಂದ ಪ್ರಾರಂಭವಾಗಿರ್ತಕ್ಕಂಥ ಬಾಳಪ್ಪನವರ ಈ ಬಣ್ಣದ ಬದುಕು ಮುಂದೆ ಪಾದುಕಾ ಭಟ್ಟಾಭಿಷೇಕ ಅಂತಕ್ಕಂಥದ್ದು. ಏಣಿಗೆ ಕಲಾವಿದರಲ್ಲ, ಯಾಕಂದರೆ ಆ ಕಾಲದ ಪ್ರತಿ ಹಳ್ಳಿಗಳಲ್ಲಿ ಕೂಡ ಸುಗ್ಗಿ ಮುಗಿದ ನಂತರ ಆಟ, ಬಯಲಾಟ, ಭಜನೆಗಳ ಒಂದು ವಾತಾವರಣ, ಅಂಥ ವಾತಾವರಣದಲ್ಲಿ ಬೆಳೆದು ಬಂದಿರತಕ್ಕಂತಹ ಬಾಳಪ್ಪನವರು ಅವರು ಅಲ್ಲಿ ಒಂದು ಪಾದುಕಾ ನಾಟಕದಲ್ಲಿ ಭರತನ ಪಾತ್ರವನ್ನು ಕೂಡ ಮಾಡ್ತಾರೆ. ಹೀಗೆ ಮನೆಯಲ್ಲಿ ಬಡತನ, ತಾಯಿ ಮಗನ ಒಂದು ಅಸಹಾಯಕವಾದಂಥ ಪರಿಸ್ಥಿತಿ, ಇಂಥ ಸನ್ನಿವೇಶದಲ್ಲಿಯೇ ರಂಗಭೂಮಿಯ ಉಜ್ವಲ ಭವಿಷ್ಯವನ್ನು ನುಡಿತಕ್ಕಂಥ ಒಬ್ಬ ಗುರು ಬೈಲಹೊಂಗಲದಲ್ಲಿ ಭೇಟಿಯಾಗ್ತಾರೆ. ಆ ಸಂದರ್ಭ ಎಂಥದ್ದು ಅಂದರೆ ಹುಕ್ಕೇರಿ ನಾಯಕರ ನಾಟಕ ಕಂಪನಿ ಬೈಲಹೊಂಗಲಕ್ಕೆ ಬಂದಿರ್ತದೆ. ಆ ಬೈಲಹೊಂಗಲಕ್ಕೆ ಬಂದಂಥ ಹುಕ್ಕೇರಿ ನಾಟಕ ಕಂಪನಿಯಲ್ಲಿ ಯಾವುದಿನ ನಾಟಕ ಆಡಬೇಕಾಗಿತ್ತು, ಆ ದಿನ ಭರತನ ಪಾತ್ರ ಮಾಡ್ತಕ್ಕಂಥ ಧಾರವಾಡದ ಗದುಗಿನ ರತ್ನಮ್ಮ ಅವರು ಬಂದಿರುವುದಿಲ್ಲ. ಹೀಗಾಗಿ ಆ ಪಾತ್ರಕ್ಕೆ ಶೋಧ ಶುರು ಆಗ್ತದೆ. ನಾವು ಈ ಪಾದುಕಾ ನಾಟಕದಲ್ಲಿ ಭರತನ ಪಾತ್ರ ಮಾಡ್ತಕ್ಕಂಥವ್ರು ಯಾರಾದ್ರೂ ಹೊಂದಿಸಬೇಕಲ್ಲ ಎನ್ನುವಂಥ ಚಿಂತೆ ಆ ಕಂಪನಿಯಲ್ಲಿರ್ತಕ್ಕಂಥ ಕಲಾವಿದರಿಗೆ, ಆ ಕಂಪನಿಯಲ್ಲಿ ಭಾಳ ಮಹತ್ವದ ಪಾತ್ರ ವಹಿಸ್ತಕ್ಕಂಥ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳಿಗೆ ಬೀಳ್ತದೆ. ಅಲ್ಲಿ ಇಲ್ಲಿ ವಿಚಾರ ಮಾಡಿದಾಗ ಏಣಿಗೆ ಊರೊಳಗೆ ಒಬ್ಬ ಹುಡುಗದಾನ, ಭಾಳ ಚೆನ್ನಾಗಿ ಪಾತ್ರ ಮಾಡ್ತಾನೆ ಅನ್ನುವಂಥ ಮಾತು ಕೇಳಿ ಬಂದು ಅವಾಗ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಈ ಹುಡುಗನನ್ನು ಕರೆಸ್ತಾರೆ. ಕರೆಸಿ ಅದನ್ನು ನಾಟಕ ಮಾಡ್ತಾರೆ. ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ದಶರಥನ ಪಾತ್ರ, ಆಮೇಲೆ ಬಾಳಪ್ಪ ಭರತನ ಪಾತ್ರ. ಈ ಎರಡೂ ಪಾತ್ರಗಳು ಅವತ್ತಿನ ನೋಡಿದಂತಹ ಪ್ರೇಕ್ಷಕರು ತುಂಬ ಪ್ರಶಂಸೆ ಮಾಡ್ತಾರೆ. ನಾಟಕ ಮುಗೀತದ. ನಾಟಕ ಮುಗಿದ ಮೇಲೆ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಬಾಳಪ್ಪನನ್ನು ಕರೆದು, ಬಾಳು ತುಂಬ ಚೆನ್ನಾಗಿ ಅಭಿನಯ ಮಾಡಿದಿ, ನಾ ಕರೆದಾಗ ಬರ್ತೀಯಲ್ಲ ಅಂತ ಕೇಳ್ತಾರೆ. ಆವಾಗ ಬಾಳಪ್ಪನವರು ಆಗಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಮನೆಗೆ ಬರ್ತಾರೆ ಬಾಳಪ್ಪನವರು. ಮುಂದೆ 2 ತಿಂಗಳು ಆಗಿರುವುದಿಲ್ಲ,
ಅಷ್ಟರೊಳಗೆ ಬಾಳಪ್ಪನವರಿಗೆ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳಿಂದ ಕರೆ ಬರ್ತದೆ. ಅವರೊಂದು ಸ್ವಂತ ನಾಟಕ ಕಂಪ್ನಿ ನಮ್ಮ ಚಿಕ್ಕೋಡಿ ಹತ್ರ ಅಂಕ್ಲಿ ಯಡೂರ್ ಅಂತಲ್ಲಿ ಒಂದು ಹೊಸ ನಾಟಕ ಕಂಪ್ನಿ, ಅಣ್ಣ ತಮ್ಮ ಇವರೆಲ್ಲರೂ ಕುಡ್ಕೊಂಡು ಒಂದು ನಾಟಕ ಕಂಪ್ನಿ. ಆ ಕಾಲದಲ್ಲಿ ನಾಟಕ ಬರೆಯೋರೇ ಶಿವಲಿಂಗ ಸ್ವಾಮಿ. ಒಂದು ನಾಟಕ ಬರೆದಾರಂದ್ರೆ ಅದನ್ನು ಆಡುವ ಸಲುವಾಗಿ ಒಂದು ಕಂಪ್ನಿಯನ್ನು ಅವರು ನಿಲ್ಲಿಸ್ತಿದ್ರು. ಅಂಥ ಒಂದು ಹೊತ್ತಿನೊಳಗೆ ಇವರನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆ ನಾಟಕ ಕಂಪ್ನಿ ಅವರಿಗೆ ಕರೆ ಬಂದಾಗ ತಾಯಿಗೆ ದಿಗಿಲು. ಅವಾಗ ಅಣ್ಣ ಸುತ್ತಗಟ್ಟಿ ಉರ್ಸಿದ್ದಪ್ಪನವ್ರು ಕೇಳ್ತಾರೆ, ಹೇಗೆ ಬಾಳು ಕಳಿಸೋದು ಹೇಗೆ ಅಂತೇನುವಂತ. ಅವ್ರಂತಾರೆ, ಅಣ್ಣನ ಅಗಲಿಕೆ, ಮನೆಯಲ್ಲಿ ಬಡತನ, ಒಂದಿಷ್ಟು ಬೇರೆ ವಾತಾವರಣದೊಳಗಿದ್ದು ಅವನು ಸ್ವಲ್ಪ ಆರಾಮಾಗಿರಲಿ, ಕಳಿಸು ಎನ್ನುವಂಥ ಮಾತನ್ನು ಕೂಡ ಗುರುಸಿದ್ದಪ್ಪನವರು ತಮ್ಮ ಸಹೋದರಿ ಹೇಳ್ತಾರೆ. ಮುಂದೆ ಬಾಳಪ್ಪನವರು ಅಲ್ಲಿ ಚಿಕ್ಕೋಡಿ ಎಡೋಕೋತ ಅಲ್ಲಿ ಮಹಾನಂದ ನಾಟಕ, ಮರಾಠಿಯ ನಾಟಕವನ್ನು ಅವರು ಅನುವಾದಿಸಿ ಆಡ್ತಾ ಇರ್ತಾರೆ. ಅದರಲ್ಲಿ ನಾರದನ ಪಾತ್ರ ಮಾಡ್ತಾರೆ. ಸುಂದರವಾಗಿ ಹಾಡ್ತಕ್ಕಂಥ ಅನುಕರಣ ಶಕ್ತಿ ಬಾಳಪ್ಪನವ್ರದ್ದು. ಯಾರಾದರೂ ಬಾಳಪ್ಪನವರು ಅನೇಕ ರಂಗಗೀತೆಗಳನ್ನು ಕೇಳಿದವರಿದ್ದರೆ ಅವರು ಎಂಥ ಒಬ್ಬರು ಗಾಯಕರಾಗಿದ್ದರು, ಎಂಥ ಅಭಿನಯ ಪಟುವಾಗಿದ್ದರು ಎನ್ನುವುದನ್ನು ನಾವು ನೆನಪು ಮಾಡ್ಕೋತೀವಿ. ಮುಂದೆ ಈ ವಾತಾವರಣ, ಬಾಳಪ್ಪನವರು ಅಲ್ಲಿ ನಾಟಕ ಆಡಿ ಇರ್ತಾರೆ. ಭಾಳ ಸಣ್ಣ ಒಂದು ಪ್ರಸಂಗ ನೆನಪು ಮಾಡ್ಕೋಬೇಕು ನಾವು. ಯಾವುದು ಅಂದರೆ 8-9 ವರ್ಷದ ಬಾಳಪ್ಪ ಮನೆ ಬಿಟ್ಟು ಹೋಗಿ ತಾಯಿಯನ್ನು ಬಿಟ್ಟು ಹೋದಾಗ ಬಹಳ ಒಂದು ಥರದ ಪರದೇಶಿತನ ಅನುಭವಿಸ್ತಾ ಇದ್ರು. ನಾಟಕ ಮಾಡ್ತಿದ್ರು, ಮಲಗುವಾಗ ತಾಯಿ ನೆನಪಾಗ್ತಿತ್ತು. ಆವಾಗ ಆ ಕಂಪನಿಯೊಳಗೊಬ್ಬ ಮರ್ದಾನ್ ಜಾನ್ ಅಂತಕ್ಕಂಥ ಒಬ್ಬಳು ನಟಿ ಇದ್ರು. ಅವಳು ಬಾಳಪ್ಪನವ್ರಿಗೆ ಹೇಳ್ತಾರೆ, ಬಾಳಪ್ಪ ನೀನೇನೋ ಚಿಂತೆ ಮಾಡಬೇಡ, ನೀನು ನನ್ನ ಮಗನ ಸಮೀಪ ಅಂತ ತಿಳ್ಕೊಂಡು ಅವನನ್ನು ರಾತ್ರಿ ಮಲಗಿಸಿ ತಬ್ಬಿದ್ಕೋತಿದ್ರು. ಅಂದರೆ ಇಲ್ಲಿ ಪ್ರಸಂಗ ಬಾಳಪ್ಪನವರಿಗೆ ರಂಗಭೂಮಿ ತಾಯಿಯನ್ನು ಕೊಡ್ತು, ಬಾಳಪ್ಪನವರಿಗೆ ರಂಗಭೂಮಿಯಲ್ಲಿ ಒಬ್ಬ ಗುರುವನ್ನು ಕೊಡ್ತು. ಅದಕ್ಕಾಗಿಯೇ ಬಾಳಪ್ಪನವರು ರಂಗಭೂಮಿಗೆ ಬಂದಿದ್ದು ಆಕಸ್ಮಿಕವಾದರೂ ಕೂಡ ಅವರಿಗೆ ರಂಗಭೂಮಿ ಅನ್ನೋದು ಅನೇಕ ರೀತಿಯ ಸವಲತ್ತುಗಳನ್ನು ಕೂಡ ಕೊಡ್ತು ಮತ್ತು ಅವರನ್ನು ಬೆಳೆಸ್ತು. ಹೀಗೆ ಬಾಳಪ್ಪನವರು ಆ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ಕಂಪನಿಯಲ್ಲಿ ಬೆಳೆದು ಮತ್ತೆ ಅವರು ಊರಿಗೆ ಬಂದಾಗ ಅವರಿಗೆ ತಾಯಿ ಹೇಗೆ ಏನು ಅನ್ನುವಂಥದ್ದು ಕೂಡ ಸಹಜವಾಗಿಯೇ ಮಗ ನಾಟಕ ಕಂಪನಿ, ನಾಟಕದ ವಾತಾವರಣದೊಳಗೆ ಹೇಗಿರ್ತಾನೋ ಏನೋ, ಹೇಗೆ ಬೆಳಿತಾನೋ ಏನೋ, ಮುಂದೇನೋ ಎನ್ನುವಂಥ ಚಿಂತೆ ಇತ್ತು. ಆದರೂ ಕೂಡ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳಂತಹ ಒಬ್ಬ ಒಳ್ಳೆಯ ಗುರು ಸಿಕ್ಕಿದ್ದಕ್ಕಾಗಿ ಬಾಳಪ್ಪನವರಿಗೆ ಅಂಥ ಒಂದು ಅಂದರೆ ರಂಗಭೂಮಿಯಲ್ಲಿ ತೊಂದರೆ ಆಗಲಿಲ್ಲ. ಮುಂದೆ ಮನೆಗೆ ಬಂದು ಮತ್ತೆ ಕೆಲವು ತಿಂಗಳ ಎಣಿಗೆಯಾಗಿರ್ತಾರೆ. ಆಮೇಲೆ ಮತ್ತೆ ಧಾರವಾಡಕ್ಕೆ ಕರೆ ಬರ್ತದೆ ಗುರುಗಳದು. ಅಲ್ಲಿ ಲಿಂಗರಾಜ ನಾಟ್ಯ ಸಂಘ ಕಟ್ತಾರೆ, ಅಲ್ಲಿ ಹೋಗ್ತಾರೆ. ಒಂದು ಕಂಪನಿಯಲ್ಲಿ ಗರುಡ ಸದಾಶಿವ ನಾಟಕಗಳು, ಮತ್ತೊಂದರಲ್ಲಿ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ನಾಟಕಗಳು, ಅಲ್ಲಿ ಅನೇಕ ಈ ಮಹಾನಂದ ಎಂತಕ್ಕಂಥ ನಾಟಕ, ಮತ್ತು ಬೇರೆ ಬೇರೆ ಕೆಲವು ಲಿಂಗರಾಜರ ನಾಟಕ ಆಡೋ ಸಲುವಾಗಿಯೇ ಕಂಪ್ನಿ ಕಟ್ಟಿದ್ರು. ಹೀಗಾಗಿಯೇ ಅಲ್ಲಿ ಅನೇಕ ನಾಟಕಗಳಲ್ಲಿ ಕೂಡ ಪಾತ್ರ ಮಾಡ್ತಾರೆ. ಆದರೆ ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ನಾಟಕ ಬರೀತಿದ್ರು, ನಾಟಕ ಸಲುವಾಗಿ ಕಂಪನಿ ಕಟ್ತಿದ್ರು. ಆದರೆ ವ್ಯಾವಹಾರಿಕವಾಗಿ ನಾಟಕಗಳು ಅಷ್ಟು ಯಶಸ್ವಿ ಆಗ್ತಾ ಇರಲಿಲ್ಲ. ಮತ್ತೆ ಕಂಪ್ನಿ ನಿಲ್ಲಿಸ್ತಿದ್ರು. ಆವಾಗ ನನ್ನನ್ನು ನಂಬಿ ನನ್ನ ಮಾತಿನ ಮೇಲೆ ವಿಶ್ವಾಸ ಕೊಟ್ಟು ಬಂದಾನ ಬಾಳಪ್ಪ ಅಂತ ತಿಳ್ಕೊಂಡು ಮುಂದೆ ಅವರು ಕಂಪ್ನಿ ಬಂದ್ ಮಾಡಿದ್ರು ಕೂಡ ಬಾಳಪ್ಪನವರನ್ನು ಲಕ್ಷ್ಮೇಶ್ವರದ ಬಚ್ಚಾಸಾನಿಯ ಸ್ತ್ರೀ ನಾಟಕ ಮಂಡಳಿ ಕಳಿಸ್ತಾರೆ. ಆ ಸ್ತ್ರೀ ನಾಟಕ ಮಂಡಳಿ ಬಾಳಪ್ಪನವರು ಹೋಗಿ ಅಲ್ಲಿ ಅವ್ರದ್ದು ಕಂಸವದೆ, ಕೃಷ್ಣಲೀಲೆ ಅಂತಕ್ಕಂಥ ಬಹಳ ಅದ್ಭುತವಾದಂಥ ನಾಟಕಗಳು, ಎಲ್ಲ ಸಂಗೀತ ಪ್ರಧಾನ ನಾಟಕಗಳು, ಅಲ್ಲಿ ಇರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಮಹಿಳೆಯರೇ. ಅದು ಕನ್ನಡ ರಂಗಭೂಮಿಯ ಮೊಟ್ಟ ಮೊದಲನೇ ಸ್ತ್ರೀ ನಾಟಕ ಮಂಡಳಿ ಲಕ್ಷ್ಮೇಶ್ವರದ್ದು, ಬಚ್ಚಾಸಾನಿದು. ಆ ಕಂಪನಿಯಲ್ಲಿ ಕೆಲವು ದಿನ ಬಾಳಪ್ಪನವರು ಬಾಲಕೃಷ್ಣನ ಪಾತ್ರ ಮಾಡ್ತಾರೆ. ಅವರ ಹಾಡುಗಳನ್ನು ಕೇಳುವುದಕ್ಕಾಗಿಯೇ ಜನರು ನಾಟಕಗಳಿಗೆ ಬರ್ತಾ ಇದ್ರು ಎನ್ನುವಂಥದ್ದು ಕೂಡ ಕೇಳ್ತೀನಿ. ಹೀಗೆ ಅಲ್ಲಿ ಕೆಲವು ದಿನ ಆದ ಬಳಿಕ ಬಾಳಪ್ಪನವರು ಅಬ್ಬಿಗೇರಿ ಕಂಪನಿಗೆ ಬರ್ತಾರೆ. ಅಬ್ಬಿಗೇರಿ ಕಂಪನಿಯಲ್ಲಿ ಕೂಡ ಮುಖಕ್ಕೆ ಬಣ್ಣ ಹಚ್ಚಿ ನಾಂದಿ ಹಾಡಿ ಅಲ್ಲಿಯ ದೊಡ್ಡ ದೊಡ್ಡ ನಟರಲ್ಲ, ಗೌಡ ಸದಾಶಿವರಾದಂಥವ್ರು, ಆಮೇಲೆ ಅಮ್ಮಿಗಿ ನೀಲಕಂಠಪ್ಪನ, ಹಳ್ಳಿಗುಡಿ ಸದಾಶಿವಪ್ಪನಂತರು ದೊಡ್ಡ ದೊಡ್ಡ ನಟರು. ಆ ಎಲ್ಲ ನಟರ ಬಳಗದಲ್ಲಿ ಆದರೂ ಒಂದು ಬಾಳಪ್ಪನವರಿಗೆ ಕಲಿಯುವುದಕ್ಕೆ ಬಹಳಷ್ಟು ಅವಕಾಶ. ಆ ಅಬ್ಬಿಗೇರಿ ಕಂಪನಿಯಲ್ಲಿ ಕೂಡ ಕೆಲವು ಕಾಲ ಅಭಿನಯಿಸಿ ಆ ಕಂಪನಿ ನಿಂತ ಮೇಲೆ ಬಾಳಪ್ಪನವರು ಮನೆಗೆ ಬರ್ತಾರೆ. ಒಂದು ಪ್ರಸಂಗ, ಅದೆಲ್ಲವನ್ನು ಹೇಳುವುದಕ್ಕೆ ಇಲ್ಲಿ ತುಂಬ ಬಹುಶಃ ಅವಕಾಶ ಇಲ್ಲ. ಬಾಳಪ್ಪನವರು ಬರುವಾಗ ಅವರಿಗೆ ಟಿಕೆಟ್ ಇರಲಿಲ್ಲ. ಆವಾಗ ರೈಲ್ವೆ ಟಿಕೆಟಿನ ಸಂದರ್ಭದೊಳಗೆ ಟಿಕೆಟ್ ಇಲ್ಲದೆ ಬರುವಾಗ ಹಾಡಿ ಆ ರೈಲು ಗೋಗಿಲಿರ್ತಕ್ಕಂಥ ಪ್ರೇಕ್ಷಕರನ್ನೆಲ್ಲ ಅಲ್ಲಿ ಪ್ರಯಾಣಿಕರನ್ನ ರಂಜಿಸ್ತಾರೆ. ಅವರು ಕೊಟ್ಟಂಥ ದುಡ್ಡಿನ ಮೇಲೆ ಟಿಕೆಟ್ ತೊಗೊಂಡು ಉಳಿದ ದುಡ್ಡನ್ನು ಮನೆಗೆ ಒಯ್ತಾರೆ. ಮನೆಗೆ ಒಯ್ದಾಗ ಆ ತಾಯಿ ಆ ದುಡ್ಡನ್ನು ಮನೆಗೆ ಇಟ್ಕೊಳ್ಳಲ್ಲ, ಚೆಲ್ತಾರೆ. ಯಾಕಂದ್ರೆ ಸ್ವಾಭಿಮಾನದ ಪಾಠ ತಾಯಿಯಿಂದ ಕಲಿತಾರೆ. ಯಾಕಂದ್ರೆ ಈ ರೀತಿ ನೀನು ಪ್ರಯಾಣಿಕರು ಕೊಟ್ಟಂಥ ದುಡ್ಡು ತೊಗೊಂಡು ಮನೆಗೆ ಬರ್ತೀಯಲ್ಲ, ಇದು ಸರಿಯಾದದ್ದಲ್ಲ. ಇದು ಮನುಷ್ಯ ಸ್ವಾಭಿಮಾನದಿಂದ ಬದುಕಬೇಕೆನ್ನುವಂಥದ್ದನ್ನು ಆ ತಾಯಿ ಹೇಳ್ತಾರೆ. ಹೀಗೆ ಬಾಳಪ್ಪನವರು ಸುಮಾರು ದಿನಗಳ ಕಾಲ, ಅಂದರೆ 20 ವರ್ಷಗಳ ಕಾಲ
ಅಂದರೆ ಅನೇಕ ಕಂಪನಿಗಳಲ್ಲಿ ಸುತ್ತಾಡ್ತಾರೆ. ಮತ್ತು ಶಿರ್ಷಿನ ಬಾಳಪ್ಪನವರು ಪ್ರಧಾನವಾದಂಥ ಸ್ತ್ರೀ ಭೂಮಿಕೆಗೆ ಬಣ್ಣ ಹಚ್ಚುವಂಥ ಒಂದು ಅವಕಾಶ ಅವರಿಗೆ ಶಿರ್ಸಿ ಮಾರಿಕಾಂಬಾ ನಾಟಕ ಕಂಪನಿಯಲ್ಲಿ ಸಿಗ್ತದೆ. ಅದು ಕೂಡ ಗುರುಗಳೇ ಕಟ್ಟಿದಂಥ ಕಂಪ್ನಿ. ಶಿರ್ಸಿಯಿಂದ ಕೆಲವು ಊರುಗಳಲ್ಲಿ ಸಂಚರಿಸಿ ಅವರು ಹೊನ್ನಾವರಕ್ಕೆ ಬಂದಾಗ ಅಲ್ಲಿ ಒಂದು ಘಟನೆ ಜರುಗ್ತದೆ. ಅವರು ಆಡ್ತಕ್ಕಂಥ ರಾಣಿ ರುದ್ರಮ್ಮ ನಾಟಕ, ಆ ರಾಣಿ ರುದ್ರಮ್ಮ ನಾಟಕದಲ್ಲಿ ರುದ್ರಮ್ಮನ ಪಾತ್ರ ಮಾಡ್ತಕ್ಕಂಥ ಭಾಗೀರಥಿ ಬಾಯಿ ಅನ್ನುವಂಥ ಧಾರವಾಡ ಭಾಗೀರಥಿ ಬಾಯಿ ಅನ್ನುವಂಥವ್ರು ಇದ್ದರು. ಆದ್ರೆ ಅವರು ಮತ್ತು ಗುರುರಾವ್ ದೇಶಪಾಂಡೆ ಅವರು ಭಾಳ ಗುರು ಶಿಷ್ಯ ಅವರಿಬ್ಬರು ಭಾಳ ಒಳ್ಳೆಯ ಗಾಯಕರು. ಆದ್ರೆ ಶಿವಲಿಂಗ ಸ್ವಾಮಿಗಳಿಗೆ ಸಂಬಳದ ವಿಷಯಕ್ಕೆ ತಕರಾರು ಬಂದು ಆ ಭಾಗೀರಥಿ ಬಾಯಿ ನಾನು ಅಭಿನಯಿಸುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಬಹಳ ಕಟ್ಟುನಿಟ್ಟಾದಂಥ ಮತ್ತು ರಂಗಭೂಮಿ ಬಗ್ಗೆ ಬಹಳಷ್ಟು ಅಭಿಮಾನ ಇರ್ತಕ್ಕಂಥ, ಈ ಸಂಬಳದ ಸಲುವಾಗಿ ನಾಟಕ ಆಡಲ್ಲ ಅಂತಾರಲ್ಲ, ನಾನು ನನ್ನ ಶಿಷ್ಯನಿಂದ ಈ ಪಾತ್ರ ಮಾಡಿಸ್ತೀನಿ ಅಂತಕ್ಕಂಥ ಒಂದು ಸ್ವಾಭಿಮಾನದಿಂದ ಬಾಳಪ್ಪನವರು ಅವರು ನಮ್ಮ ಬಾಳುನ ಕಡೆಯಿಂದ ಈ ಪಾತ್ರ ಮಾಡಿಸ್ಬೇಕಂತ ಬಾಳಪ್ಪ ಕರೆದು ಅವ್ರು ಹೇಳ್ತಾರೆ, ಇವತ್ತು ಇದು ರುದ್ರಮ್ಮನ ಪಾತ್ರ ಮಾಡಬೇಕು. ಬಾಳಪ್ಪನವರಿಗೆ ಅದೊಂದು ಅವಕಾಶ ಆಗಿ ಖುಷಿಯಾಗಿ ಪರಿಣಮಿಸ್ತು. ಯಾಕಂದರೆ ಪ್ರತಿದಿನ ಅವ್ನು ನೋಡಿದ್ರು ಪಾತ್ರ, ಹಾಡನ್ನು ಕೇಳಿದ್ರು, ಹಾಡು ಬರ್ತಿದ್ದು, ಅಭಿನಯ ಬರ್ತಾ ಇತ್ತು. ಯಾಕಂದ್ರೆ ನಮ್ಮ ವೃತ್ತಿರಂಗಭೂಮಿ ಕಂಪನಿಗಳಲ್ಲಿರ್ತಕ್ಕಂಥವ್ರದ್ದು ದೊಡ್ಡ ಬಂಡವಾಳ ಅಂದ್ರೆ ದಿನಾನೂ ನಾಟಕ ನೋಡಿ ನೋಡಿ ಕಲಿತಕ್ಕಂಥದ್ದು, ಕೇಳಿ ಅನುಭವಿಸ್ತಕ್ಕಂಥದ್ದು ಮತ್ತು ಆ ಕಲೆಗಳನ್ನೇ ಮತ್ತೆ ಪ್ರಸ್ತುತ ಮಾಡ್ತಕ್ಕಂಥ ಬಹುದೊಡ್ಡ ಅವಕಾಶ ಆ ಕಂಪನಿಯಲ್ಲಿ ಇರ್ತದೆ. ಹಾಗೆ ಬಾಳಪ್ಪನವರು ಕೂಡ ಆ ಪಾತ್ರ, ಅವತ್ತಿನ ಆ ಪಾತ್ರ ಯಾವ ರೀತಿ ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳಿಗೆ ಅವರಿಗೆ ಹೇಳಿಕೊಟ್ಟಿದ್ರು ಅದೇ ಮಾತರಲ್ಲಿ ಆ ಪಾತ್ರವನ್ನು ಅಭಿನಯಿಸಿದಾಗ ಇಡೀ ಥಿಯೇಟರ್ ಭಾಗೀರಥಿ ಬಾಯಿಯ ಆ ಅನುಪಸ್ಥಿತಿ ಇತ್ತಲ್ಲ, ಆ ಅನುಪಸ್ಥಿತಿಯನ್ನು ತುಂಬಿಕೊಡ್ತಾರೆ ನಮ್ಮ ಬಾಳಪ್ಪನವರು. ಅದರಿಂದ ಬಹಳ ಅವರ ನಾಟಕ ಯಶಸ್ವಿ ಆಗ್ತದೆ. ಮುಂದೆ ಬಾಳಪ್ಪನವರು ನಮ್ಮ ಅನೇಕ ಊರುಗಳಿಗೆ ಸಂಚರಿಸಿ ಅವರ ಕಂಪ್ನಿ, ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ಕಂಪ್ನಿ ಧಾರವಾಡದಿಂದ ಕಿತ್ತೂರು ಕಡೆ ಬಂದಾಗ ಇನ್ನು ಕಂಪ್ನಿ ನಡೆಸೋದು ಸಾಕು ಅಂತ ಕಂಪ್ನಿ ಮತ್ತೆ ಹೀಗೆ 3-4 ಕಂಪ್ನಿ ಕಟ್ತಾರೆ. ಅದು ಕೆಲವು ಕಾಲ ನಡೆಸಿ ನಿಲ್ಲಿಸ್ತಾರೆ. ಆದರೆ ಈ ಸಲ ಇನ್ನೇನು ಕಂಪ್ನಿ ನಾವು ಮತ್ತೆ ಆರಂಭ ಮಾಡೋದು ಬೇಡ ಅಂತ ತಿಳ್ಕೊಂಡು ಕಂಪ್ನಿ ನಿಲ್ಸೋಕ್ಕೆ ನಿರ್ಣಯ ಮಾಡ್ತಾರೆ. ಅವಾಗ ನಟರಿಗೆ ಏನೇನು ಬೇಕು ಅವೆಲ್ಲವನ್ನು ಕೊಡ್ತಾರೆ. ಕೊನೆಗೆ ಒಂದು ಪಾತ್ರೆ ಉಳಿದಿರ್ತದೆ, ಆ ಪಾತ್ರೆನ ಬಾಳಪ್ಪನವ್ರಿಗೆ ಕೊಡ್ತಾರೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಬಾಳಪ್ಪನವ್ರ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗಳು ಅವರ ರಂಗಭೂಮಿಯ ಬದುಕಿಗೆ ಹೇಗೆ ಒಂದು ಹೊಸ ಶಕ್ತಿಯನ್ನು ತುಂಬಿದು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಅವರು ಒಂದು ಅನ್ನ ಮಾಡ್ತಕ್ಕಂಥ ಕಂಪನಿಯಲ್ಲಿ ಪ್ರತಿದಿನ ಆ ಬೋರ್ಡಿಂಗ್ನಲ್ಲಿ ಅನ್ನ ಮಾಡ್ತಕ್ಕಂಥ ಒಂದು ಪಾತ್ರೆ ಉಳಿದಿತ್ತು. ಆ ಪಾತ್ರೆ ಬಾಳಪ್ಪ ಕೊಟ್ಟು, ಬಾಳು ನನ್ನ ಹತ್ರ ನಿನಗೆ ಕೊಡಲಿಕ್ಕೆ ಏನೂ ಉಳಿದಿಲ್ಲ, ಆದರೆ ಉಳಿದಿದ್ದಂದ್ರೆ ಇದು ಒಂದು ಅನ್ನದ ಪಾತ್ರೆ. ಬಾಳಪ್ಪನವ್ರು ಹೇಳ್ತಾ ಇದ್ರು, ಗುರು ಕೊಟ್ಟಿದ ಆ ಅನ್ನದ ಪಾತ್ರೆ ನನ್ನ ಬದುಕಿಗೆ ಅಕ್ಷಯ ಪಾತ್ರೆ ಆಯಿತು ಅಂತಕ್ಕಂಥ ಮಾತು ನಮ್ಮ ಬಾಳಪ್ಪನವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದುಂಟು. ಹೀಗೆ ಬಾಳಪ್ಪನವರು ಗುರುವಿನ ಕಂಪ್ನಿ ನಿಂತಿತು. ಆದರೆ ಮುಂದೆ ಕಂಪ್ನಿ ಯಾವ ರೀತಿ ಮುಂದುವರಿಸಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಗುರುಗಳೇ ಒಂದು ಮಾತು ಹೇಳ್ತಾರೆ, ನೀವು ನಾಟಕ ನೀನು ಮತ್ತು ಸೂಡಿ ಹುಚ್ಚಪ್ಪ ಕೂಡಿ, ಯಾಕಂದ್ರೆ ಅವರಿಬ್ಬರು ಶಿಷ್ಯರೇ, ಮುಂದುವರಿಸಿರಿ ಅಂತ. ಮುಂದೆ ಅವರು ಇಬ್ಬರೂ ಶಿಷ್ಯರು ಗುರುಗಳ ಹೆಸರಿನಲ್ಲಿ ಗುರು ಸೇವಾ ಸಂಗೀತ ನಾಟಕ ಮಂಡಳಿ ಪ್ರಾರಂಭ ಮಾಡ್ತಾರೆ. ಆ ನಾಟಕ ಕೂಡ ಅನೇಕ ವರ್ಷಗಳ ಕಾಲ ಕಂಪ್ನಿ ನಡೀತದೆ. ಆ ಕಂಪ್ನಿ ನಡೀತಕ್ಕಂಥ ಸಂದರ್ಭದೊಳಗನೆ ಬಾಳಪ್ಪನವರಿಗೆ ಇನ್ನೊಬ್ಬ ಗುರು ಭೇಟಿ ಆಗ್ತಾರೆ. ಅವ್ರು ಯಾರು ಅಂದ್ರೆ ಸಂಗೀತ ಕಲಿಸ್ತಕ್ಕಂಥ, ಶಾಸ್ತ್ರೀಯವಾಗಿ ಸಂಗೀತ ಕಲಿಸ್ತಕ್ಕಂಥ ಒಬ್ಬ ಗುರುಗಳು. ಈ ಗುರುಸೇವಾ ಸಂಗೀತ ನಾಟಕ ಮಂಡಳಿಯಲ್ಲಿದ್ದಾಗ ಇವರು ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಇವರ ಹಾಡುಗಳನ್ನು ಕೇಳಿ ಒಬ್ಬ ಗವಾಯಿಗಳು ಮೆಚ್ಚುಗೆ ಸೂಚಿಸುವುದಿಲ್ಲ, ಸುಮ್ಮನೆ ಕೇಳ್ತಾರೆ, ಹಾಗೆ ಬಿಡ್ತಾರೆ. ಆದರೆ ಮುಂದೆ ಬಾಳಪ್ಪನವರಿಗೆ ಗವಾಯಿಗಳು ನನ್ನ ಹಾಡನ್ನು ಮೆಚ್ಚಲಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ನಮ್ಮ ಬಾದಶಾ ಮಾಸ್ತರ್ ಅಂತ ಇರ್ತಾರೆ. ಆ ಬಾದಶಾ ಮಾಸ್ತರ್ ಕೇಳ್ತಾರೆ, ನಿಮ್ಮ ಹಾಡುಗಳಿಗೆಲ್ಲ ತಲೆದೂಗ್ತಿದ್ರು, ನನ್ನ ಹಾಡುಗಳಿಗೆ ತಲೆದೂಗುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ಮುಂದೆ ಬಾಳಪ್ಪನವರಿಗೆ ಅವ್ರು ಹೇಳ್ತಾರೆ, ನಿನ್ನ ಚೆನ್ನಾಗಿ ಹಾಡ್ತಿದೆ, ಅನುಕರಣ ಶಕ್ತಿ ಇದೆ, ಆದರೆ ಅದಕ್ಕೆ ಶಾಸ್ತ್ರೀಯ ಶಿಸ್ತಿಲ್ಲ, ಅದಕ್ಕಾಗಿ ಶಾಸ್ತ್ರೀಯ ಶಿಸ್ತಿದ್ರೆ ಗವಾಯಿಗಳಿಗೆ ಮೆಚ್ಚುಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾಗ ಬಾಳಪ್ಪನವರು ಮರುದಿನನೇ ಸಾಂಗ್ಲಿಗೆ ಹೋಗಿ ಆ ಗುರುಗಳನ್ನೇ ಕರ್ಕೊಂಡು ಹೋಗಿ ಸಾಂಗ್ಲಿಗೆ ಹೋಗಿ ತಂಬೂರಿ ತೆಗೆದುಕೊಂಡು ಶಾಸ್ತ್ರೀಯವಾಗಿ ಸಂಗೀತ ಕಲಿತಾರೆ. ಹೀಗೆ ಬಾಳಪ್ಪನವರಿಗೆ ರಂಗಭೂಮಿ ಒಂದು ವಿದ್ಯಾಲಯವಾಗಿ ಬೆಳೆಸ್ತು. ಅಲ್ಲಿ ಬರ್ತಕ್ಕಂಥ ಅನೇಕ ಜನ ಇವರೇನು ಕಲಾವಿದರು, ಅನೇಕ ಜನ ಅಲ್ಲಿ ರಂಗಭೂಮಿಯ ದೊಡ್ಡ ದೊಡ್ಡ ಗಾಯಕರಿದ್ದಾರಲ್ಲ, ಅವರು ಗುರುವಾಗಿ ಸಿಗ್ತಾರೆ. ಅಭಿನಯದ ಗುರುವಾಗಿ
ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು, ಸಂಗೀತದ ಗುರುವಾಗಿ ನಮ್ಮ ಬೇವರು ಬಾದಶಾ ಮಾಸ್ತರು ಅವರಿಗೆ ಸಿಕ್ಕು ಅವರ ಬದುಕು ಅನೇಕ ಸ್ತ್ರೀ ಪಾತ್ರಗಳಾಗಿರ್ಬೋದು, ಪುರುಷ ಪಾತ್ರಗಳಾಗಿರ್ಬೋದು, ಬಾಲ ಪಾತ್ರದಿಂದ ಹಿಡಿದುಕೊಂಡು ಈಗ ನಾಯಕಿ ಪಾತ್ರ, ಅವರ ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ ಅಂತೂ ಬಹಳ ಬೇಡಿಕೆಯ ಪಾತ್ರ. ಅವರು ಅಭಿನಯಿಸ್ತಕ್ಕಂಥ ಆ ಹಾವ ಭಾವ, ಇವರು ಪುರುಷ ಅಂತ ಗೊತ್ತು ಹಿಡಿಲಿಕ್ಕೆ ಬರಲಾರದಷ್ಟು ಅವರು ಸ್ತ್ರೀ ಪಾತ್ರದಲ್ಲಿ ಮಿಂಚಿದಂಥವು. ಅದಕ್ಕೆ ಅವರ ಆ ರಂಗಭೂಮಿಯ ಮುಖಾಂತರ ಕಲಿತದ್ದು, ಅದನ್ನು ತಾವು ಆತ್ಮಸಾತ್ ಮಾಡಿಕೊಂಡದ್ದು ಬಹಳ ದೊಡ್ಡದು. ಮುಂದೆ ಬಾಳಪ್ಪನವರು 20 ವರ್ಷ ಈ ಥರದ ಸಂಗ್ರಹ, ಅಭಿನಯ, ಸಂಗೀತ ಮತ್ತು ರಂಗಭೂಮಿಯ ಇತರ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲವನ್ನು ತಮಗೆ ತಾವು ಕಲಿತು ಬಹಳ ಎತ್ತರಕ್ಕೆ ಬೆಳೀತಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ, ಬಾಳಪ್ಪನವ್ರ ಬಗೆಗೆ ನಾನು ಒಂದು ಅವರ ಚರಿತ್ರೆ ಬರೀತಕ್ಕಂಥ ಸಂದರ್ಭದೊಳಗೆ ಬಾಳಪ್ಪನವರಿಗೆ ರಂಗಭೂಮಿ ಹೇಗೆ ನೋಡ್ಕೋತು ಎನ್ನುವಂಥ ಒಂದು ಮಾತು. ಆವಾಗ ನಾನು ಚಂದ್ರಕಾಂತ್ ಕುಸುನೂರ ಜೊತೆ ಚರ್ಚೆ ಮಾಡುವಾಗ ಅವರೊಂದು ಕಾವ್ಯದ ತಾವೇ ಒಂದು ಕವಿತೆಯನ್ನು ರಚಿಸ್ತಾರೆ. ಇದು ಸಮಯೋಚಿತ ಎನ್ನುವ ಕಾರಣಕ್ಕಾಗಿ ಅವರ ಪದ್ಯವನ್ನು ತಮ್ಮ ಎದುರುಗಡೆ ಓದ್ತೀವಿ. ಬೇಗುದಿಯ ಬದುಕಿಗೆ ಕಲೆಯೇ ಕಲ್ಪವೃಕ್ಷದ ನೆರಳು, ಬೇಗುದಿಯ ಬದುಕಿಗೆ ಕಲೆಯೇ ಕಲ್ಪವೃಕ್ಷದ ನೆರಳು, ಅಪ್ಪಿಕೊಂಡಳು ಅವ್ವ ಇವನ ಕೈ ಹಿಡಿದು ರಂಗಭೂಮಿಗೆ ಎಂಥ ತಾಯಿ ಕರುಳು, ರಂಗಭೂಮಿ ಶಕ್ತಿ, ರಂಗಭೂಮಿಗೆ ಎಂಥ ತಾಯಿ ಕರುಳು. ಆ ತಾಯಿ, ಜನ್ಮ ಕೊಟ್ಟ ತಾಯಿ ಕಷ್ಟದಲ್ಲಿದ್ದಾಗ ಈ ರಂಗಭೂಮಿ ತಾಯಿ ಇವರನ್ನು ಎತ್ತಿಕೊಂಡು ಬೆಳೆಸ್ತು. ಅದಕ್ಕಾಗಿ ರಂಗಭೂಮಿಗೆ ತಾಯಿಯ ಕರುಳಿದೆ ಅಂತಕ್ಕಂಥ ಮಾತು ನಮ್ಮ ಕುಸುನೂರವರ ಈ ಕಾವ್ಯ ಪಂಕ್ತಿಯಲ್ಲಿ ನಾವು ನೋಡ್ತೀವಿ. ಹೀಗೆ ನಾನು ಈಗ ಬಾಳಪ್ಪನವರು ವೈಭವಶೈಲಿ ನಾಟ್ಯ ಸಂಘವನ್ನು 1940ರಲ್ಲಿ ಕಟ್ತಾರೆ. ಅದು ಪಾಲುದಾರಿಕೆ ಮೇಲೆ ಬಾಲನಟರಾಗಿ ಸೇರ್ತಾರೆ, ಅನೇಕ ಅಭಿನಯ ಕಲಿತಾರೆ, ಸಂಗೀತ ಕಲಿತಾ ಪಾಲುದಾರಿಕೆ ಮೇಲೆ ಸೂಡಿ ಹುಚ್ಚಪ್ಪನವರ ಜೊತೆಗೆ ಕೆಲವು ಕಾಲ ಕಂಪನಿ ನಡೆಸ್ತಾರೆ. ಆಮೇಲೆ ಈ ನಮ್ಮ ಶಾಂತಪ್ಪ ಹಾಗೇರಿ ಅಂತಕ್ಕಂಥವ್ರು, ಅಮ್ಮಿಣಿಗೆ ದೇಸಾಯಿ ಅಂತ ಒಬ್ಬ ತಬಲ್ಜಿ, ಇವ್ರ ಜೊತೆಗೆಲ್ಲ ಸೇರಿಕೊಂಡು 4 ಜನ ವೈಭವಶಾಲಿ ಅಂತಕ್ಕಂಥ ನಾಟಕ ಕಂಪನಿ 1940ರಲ್ಲಿ ಪ್ರಾರಂಭ ಆಗ್ತದೆ. ಆ ಕಂಪನಿಯನ್ನು ಅವರು ಬಾಳಪ್ಪನವರು ಸುಮಾರು 5-6 ವರ್ಷ ನಡೆಸ್ತಾರೆ. ಬಹಳ ಯಶಸ್ವಿಯಾದಂಥ ಅನೇಕ ನಾಟಕಗಳನ್ನೆಲ್ಲ ಆಡ್ತಾರೆ. ನಮ್ಮ ಎಲ್ ಎ ಶ್ರೀರಾಮದಾರ್ ಅವರು ನಾಟಕಕಾರ. ಅವಾಗ ಚಳಿಜ್ಜಾವ್ ಚಳವಳಿ 40ರ ಸಂದರ್ಭ, 42 ಸಂದರ್ಭ ಚಳಿಜ್ಜಾವ್ ಚಳವಳಿ, ಚಳಿಜ್ಜಾವ್ ಎನ್ನುವ ಹೆಸರು ನಾಟಕನೇ ಬರೀತಾರೆ. ಅಂಥ ನಾಟಕಗಳನ್ನು ಸ್ವಾತಂತ್ರ್ಯ ಚಳುವಳಿಗೆ ಒಂದು ಸ್ಫೂರ್ತಿ ತುಂಬತಕ್ಕಂಥ ನಾಟಕಗಳನ್ನು ಕೂಡ ಆಡ್ತಾರೆ. ಆಡಿ ಕಷ್ಟಕ್ಕೂ ಕೂಡ ಈಡಾಗ್ತಾರೆ. ಯಾಕಂದ್ರೆ ಬ್ರಿಟಿಷರು ಇವರನ್ನೆಲ್ಲ ಹಿಡಿಲಿಕ್ಕೆ ಬರ್ತಾರೆ. ಮತ್ತು ಭೂಗತ ಚಳುವಳಿಗಾರರಿಗೆ ಇವರಿಗೆ ಸಂಬಂಧ, ಯಾಕಂದ್ರೆ ಇವರು ಕಂಪನಿ ಬರ್ತಕ್ಕಂಥವ್ರನ್ನೆಲ್ಲ ಮುಚ್ಚಿಡ್ತಿದ್ರು. ಒಂದೊಂದು ವೇಳೆ ಪೊಲೀಸರು ಹುಡುಕಾಕ ಬಂದ್ರೆ ಬಣ್ಣ ಹಚ್ಚಿ ಇವರಿಗೆ ಬೇರೆ ರೀತಿಯಿಂದ ಪರಿಚಯಿಸ್ತಿದ್ರು. ಹೀಗಾಗಿ ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ ಈ ನಮ್ಮ ನಾಟಕ, ಬಾಳಪ್ಪನವರ ನಾಟಕ ಆಗಿರ್ಬೋದು, ಆ ಕಾಲಿನ ಗೌಡ ಸದಾಶಿವರಾಯರ ನಾಟಕಗಳಾಗಿರ್ಬೋದು, ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ನಮ್ಮ ಈ ಚಳುವಳಿಗೆ ಸ್ಪಂದಿಸ್ತಾ ಇತ್ತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅದೊಂದು ಬೇರೆ ದೊಡ್ಡ ಅಧ್ಯಯನ. ಯಾಕಂದರೆ ನಮ್ಮ ಕಂಪ್ನಿಗಳು ಆ ಕಾಲದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದು ನಾವು ಸ್ಮರಿಸ್ಕೋಬೇಕು. ಬಾಳಪ್ಪನವರು ಕೂಡ ಅನೇಕ ಆ ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿ ಈ ವೈಭವಶೈಲಿ ನಾಟ್ಯ ಸಂಘ ಇದ್ದಾಗ ಆ ರೀತಿಯ ಒಂದು ಪ್ರಯತ್ನ ಮಾಡಿ ಮುಂದೆ ಭಿನ್ನಾಭಿಪ್ರಾಯ ಬಂದಾಗ ವೈಭವಶಾಲಿ ನಾಟ್ಯ ಕಂಪನಿ ನಿಲ್ತದೆ. 1947ರಲ್ಲಿ ಬಾಳಪ್ಪನವರು 1947ರಲ್ಲಿ ಕಲಾವೈಭವ ನಾಟ್ಯ ಸಂಘ ಬೆಳಗಾವಿ ಕೌಶಿನಲ್ಲಿ ಕರ್ನಾಟಕ ದೊಡ್ಡ ಬೋರ್ಡ್ ಬರೆಸಿ ತಮ್ಮ ಸ್ವಂತ ಕಂಪನಿ ಪ್ರಾರಂಭಿಸ್ತಾರೆ. ಅವರು ನನ್ನ ಜೊತೆಗೂ ಕೂಡ ಒಂದು ಸಂದರ್ಶನದಲ್ಲಿ ಹೇಳಿದ ಮಾತು, ಬೇರೆಯವರ ಕಂಪನಿಯಲ್ಲಿ ಇದ್ದಾಗ, ಪಾಲುದಾರಿಕೆ ಕಂಪನಿಯಲ್ಲಿದ್ದಾಗ ನನ್ನ ಮನಸ್ಸಿನ ಆದರ್ಶಗಳು, ನಾನು ರಂಗಭೂಮಿಗೆ ಏನು ಮಾಡಬೇಕು, ಎಂಥ ನಾಟಕ ಆಡಬೇಕು, ಯಾವ ರೀತಿಯಲ್ಲಿ ನನ್ನ ಪ್ರತಿಭೆಯನ್ನು ತೋರಿಸಬೇಕು ಅನ್ನೋದಕ್ಕೆ ಮುಕ್ತವಾದಂತಹ ಒಂದು ಅವಕಾಶ, ಒಂದು ಸ್ಫೂರ್ತಿ ಬೇರೆಯವರ ನಾಟಕ ಕಂಪನಿಯಲ್ಲಿ ನನಗೆ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ನಾನು ಸ್ವಂತ ಕಂಪನಿ ಕಟ್ಟಿದಾಗ ನಾನು ಈ ರಂಗಭೂಮಿಗೆ ನಾನೇನು ಮಾಡಬೇಕು, ಎಂಥ ನಾಟಕಗಳನ್ನ ಆಡಬೇಕು, ಪ್ರೇಕ್ಷಕರನ್ನು ಯಾವ ರೀತಿಯಾಗಿ ಪ್ರೇಕ್ಷಕರನ್ನು ನಾನು ಸಮಾಧಾನಪಡಿಸಬೇಕು, ಸಂತುಷ್ಟಪಡಿಸಬೇಕು, ಕಲಾವಿದರನ್ನು ಹೆಂಗೆ ನೋಡ್ಕೋಬೇಕು, ಎಲ್ಲ ಅವರ, ಯಾಕಂದರೆ ಅವರು ಬಾಲ್ಯದಿಂದಲೇ ಹಿಡಿದುಕೊಂಡು ಕಂಪನಿಯಲ್ಲಿದ್ದವರು, ಅವ್ರದ್ದೇ ಆದಂಥ ಒಂದು ಕನಸು, ಅವರದೇ ಆದಂಥ ಒಂದು ಮನಸ್ಸು ಪರಿಪಕ್ವಗೊಂಡಿತ್ತು. ಹೀಗಾಗಿ ಸ್ವಂತ ಕಂಪನಿಯ ಮೂಲಕ ಅವುಗಳನ್ನೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಅವರಿಗೊಂದು ಒಳ್ಳೆಯ ಅವಕಾಶ ಬಾಳಪ್ಪ ಅವರಿಗೆ ಸಿಗ್ತದೆ. 47ರಲ್ಲಿ ನಾಟಕ ಕಂಪನಿ ಶುರು ಮಾಡ್ತಾರೆ ಅವರು. ಹಾಗೆ
ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ಹಳೆಯ ನಮ್ಮ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಬರೆದಂಥ ನಾಟಕಗಳು, ಎಲ್ ಎಸ್ ನಮ್ದವರು ಬರೆದಂಥ ನಾಟಕಗಳು, ಹೀಗೆ ಒಳ್ಳೊಳ್ಳೆಯ ನಾಟಕಗಳು, ಗರುಡ ಸದಾಶಿವರವರು ಬರೆದಂಥ ನಾಟಕಗಳನ್ನೆಲ್ಲ ಅವರು ಪ್ರಸಿದ್ಧ ಅಂದರೆ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ, ಕಿತ್ತೂರು ಚೆನ್ನಮ್ಮನ ನಾಟಕ, ರಾಣಿ ರುದ್ರಮ್ಮನ ನಾಟಕ, ಅಸ್ಪೃಶ್ಯತಾ ನಿವಾರಣೆ, ಹೀಗೆ ಪಾದುಕಾ ಪಟ್ಟಾಭಿಷೇಕ ನಾಟಕಗಳನ್ನು ಹಾಡ್ತಾ ತಾವು ಯಾವಾಗ ಕಲಾವಿದ ನಾಟ್ಯ ಸಂಘವನ್ನು ಪ್ರಾರಂಭ ಮಾಡ್ತಾರೆ ಆವಾಗ ಕೆಲವು ನಾಟಕಗಳನ್ನು ಬರೆಸ್ತಾರೆ. ಅವರ ಕಂಪನಿಯಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆಯ ಕಲಾವಿದರು ಕಂಪನಿಯಲ್ಲಿ ಇದ್ದರು. ಇವರು ಕಂಪನಿ ಪ್ರಾರಂಭಿಸಿದಾಗ ಒಳ್ಳೊಳ್ಳೆಯ ಕಲಾವಿದರ ಜೊತೆಗೇ ಇವರ ಬದುಕಿಗೆ ಇವರ ಕಂಪನಿ ಶಕ್ತಿ ತುಂಬತಕ್ಕಂತಹ ಒಬ್ಬರು ವಿರೂಪಾಕ್ಷಪ್ಪ ಬಳ್ಳಾರಿ ಅಂತ. ಅವರು ತಮ್ಮ ಮಗನ ಜೊತೆಗೆ ಬೈಲಹೊಂಗಲದೊಳಗೆ ಕಂಪನಿ ಸೇರ್ತಾರೆ. ಕಲಾವಿದರು ಬಾಳಪ್ಪನವರಿಗೆ ಭಾಳ ದೊಡ್ಡ ಶಕ್ತಿ. ಮುಂದೆ ಲಕ್ಷ್ಮೀಬಾಯಿ, ಬಳ್ಳಾರಿ ವಿರೂಪಾಕ್ಷಪ್ಪನವರ ಮಗಳು ಲಕ್ಷ್ಮೀಬಾಯಿನೇ ಇವರ ಕಲಾವಿದೆ ಪತ್ನಿಯಾಗಿ ಕೂಡ ಮುಂದುವರಿದ್ದಾರೆ. ಅವರೂ ಕೂಡ ದೊಡ್ಡ ಸಾಧನೆ ಲಕ್ಷ್ಮೀಬಾಯಿ ಅವ್ರದ್ದು ಕೂಡ, ಅದನ್ನು ಆಮೇಲೆ ನೋಡಬಹುದು. ಹೀಗೆ ಬಾಳಪ್ಪನವರಿಗೆ ಈ ನಮ್ಮ ಶಂಕರಗೌಡ ಪಾಟೀಲರು ಇರ್ಬೋದು, ನಮ್ಮ ಅನೇಕ ರಾಯಚೂರು ಪೇಂಟ್ರ್ ಇರ್ಬೋದು, ಜೋಶಿಯವರು, ಎಸ್ ಎಂ ಜೋಶಿಯವರು ಇರ್ಬೋದು, ಇವರೆಲ್ಲರೂ ಕೂಡ ಬಾಳಪ್ಪನವರಿಗೆ ಭಾಳ ಗುರುಸಿದ್ದಯ್ಯ ಸುತಗಟ್ಟಿಯವರು ಇವರೆಲ್ಲರೂ ಕೂಡ ಬಾಳಪ್ಪನವರಿಗೆ ಬಹಳಷ್ಟು ಕಂಪನಿಗೆ, ಅವರ ಅವರ ಕನಸುಗಳಿಗೆ ಇವರೆಲ್ಲರೂ ಕೂಡ ಅನುಕೂಲ ಮಾಡಿಕೊಡ್ತಾರೆ. ಹೀಗೆ ಕಲಾವೈಭವ ನಾಟ್ಯ ಸಂಘ ನಡೆದಿರುವಾಗ ಕಲಾವೈಭವದಲ್ಲಿ ಗರುಡ ಸದಾಶಿವರಾಯರ ಕಂಪನಿಯಲ್ಲಿ ಪಾಲಿಸ್ತಕ್ಕಂಥ ಎಲ್ಲ ಆದರ್ಶಗಳನ್ನು ಕೂಡ ಬಾಳಪ್ಪನವರು ಪಾಲಿಸ್ತಾ ಇದ್ರು. ಒಂದು ಅರ್ಥದೊಳಗೆ ಬಾಳಪ್ಪನವರು ಆದರ್ಶಪ್ರ, ಯಾಕಂದರೆ ಅಲ್ಲಿ ಕುಡಿಯೋಂಗಿಲ್ಲ ಕಂಪನಿಯಲ್ಲಿ. ಮತ್ತು ಹೆಚ್ಚಾಗಿ ಬಾಳಪ್ಪನವರು ತಮ್ಮ ಕಂಪನಿಯಲ್ಲಿ ಎಂಥ ಕಲಾವಿದರ ಆಯ್ಕೆ ಮಾಡ್ಕೋತಿದ್ರು ಅಂದ್ರೆ ಜೋಡಿ ಇರಬೇಕು, ಗಂಡ ಹೆಂಡತಿಯವರು ಇರಬೇಕು, ದಂಪತಿಗಳು ಕಲಾವಿದರಾಗಿದ್ದರೆ ಅವರ ಕಂಪನಿಯಲ್ಲಿ ಪ್ರೋತ್ಸಾಹ ಭಾಳ. ಅದರ ಜೊತೆಗೆ ನಿರ್ವ್ಯಸನಿ ಕಲಾವಿದರಿರಬೇಕು. ಇಂಥ ಆದರ್ಶಗಳನ್ನು ಕಲಾವಿದರ ಜೊತೆಗೆ ತಾವು ಸ್ವತಃ ಆಗಿದ್ರು. ಬಾಳಪ್ಪನವರು ಯಾಕೆ ಈ ಆದರ್ಶಗಳನ್ನು ತಮ್ಮ ಕಲಾವಿದರಿಗೆ ಹೀಗೆ ಇರಬೇಕಂತಿದ್ರು ಅಂದ್ರೆ ಅವರಿಗೆ ಒಂದು ಪರಂಪರೆ ಇತ್ತು. ಬಾಳಪ್ಪನವರಿಗೆ ಈಗ ಗರುಡ ಸದಾಶಿವರಾಯರ ಬಗ್ಗೆ, ಅದಕ್ಕೆ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು, ಈ ಎಲ್ಲ ಕಲಾವಿದರ ಆದರ್ಶಗಳು ಅವರ ಮೈ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದವಲ್ಲ. ಹೀಗಾಗಿ ತಮ್ಮ ಕಂಪನಿಯಲ್ಲಿ ಎಂಥವ್ರು ಇರಬೇಕು, ಎಂಥ ಕಲಾವಿದರಿರಬೇಕು. ಹೀಗೆ ಇರುವುದರಿಂದ ಬಾಳಪ್ಪನವರಿಗೆ ಒಂದು ಕಂಪನಿಯನ್ನು ಒಂದು ಕುಟುಂಬದ ತರಹ, ಕಲಾವೈಭವ ನಾಟ್ಯ ಸಂಘ ಅಂದರೆ ಭಾಳ ಜನ ಕಲಾವಿದರು ಕಂಪನಿ ನಿಂತ ಬಳಿಕ ಕಣ್ಣೀರು ಹಾಕ್ತಾರೆ ಅಷ್ಟೇ ಅಲ್ಲ, ಅವ್ರ ಕಂಪ್ನಿ ಯಾವಾಗ ಪ್ರವೇಶ ಮಾಡಿದ್ರು ಅವ್ರ ಕಂಪ್ನಿ ಮುಚ್ಚದಾಗನೇ ಆ ಕಂಪ್ನಿಯಿಂದ ಹೊರಗೆ ಬರ್ತಾರೆ. ಅಂದರೆ ಇಷ್ಟು ಬಾಳಪ್ಪನವರ ಕಂಪನಿ ಅಂದರೆ ಒಂದು ಕೌಟುಂಬಿಕ ವಾತಾವರಣ. ಅಲ್ಲಿಯ ಶಿಸ್ತು, ನೀತಿ, ನಿಯಮ, ನಿರ್ವ್ಯಸನ ಎಲ್ಲವೂ ಕೂಡ ಕಲೆ ಮತ್ತು ಸಮಾಜದಿಂದ ಬಾಳಪ್ಪಜವರಿಗೆ ಒಂದು ಮಾತು ಹೇಳ್ತಿದ್ರು. ಬಾಳಪ್ಪಜವರು ಈ ನಾಟಕ ಕಂಪನಿಗಳದಾವಲ್ಲ ಇವನ್ನು ಬದುಕಿಸುವವರು ಯಾರು? ನಮ್ಮ ಸಮಾಜದ ಋಣ ಭಾಳ ಇರ್ತದೆ ನಾಟಕ ಕಂಪನಿಯವ್ರ ಮೇಲೆ. ಅದಕ್ಕಾಗಿ ನಾಟಕ ಕಂಪನಿಯವರು ಸಮಾಜ ಋಣ ತೀರಿಸೋದಕ್ಕಾಗಿ ಈ ನಾಟಕಗಳನ್ನ ಆಡಬೇಕು, ಅಂಥ ನಾಟಕಗಳನ್ನ ಆಡಬೇಕು ಅಂತ ಬಾಳಪ್ಪನವರಿಗೆ ಈ ಒಂದು ಗುರುವಿನ ಆದೇಶ, ಗುರುವಿನ ಬೋಧನೆ ಏನಿತ್ತಲ್ಲ, ಅವರು ಮಹಾತ್ಮಾತಿ ಚಿಕ್ಕೋಡಿ ಶಿವಲಿಂಗ ಸ್ವಾಮಿ ನೆನೆಸಿದ್ರು. ಯಾಕಂದ್ರೆ ಅಂಥ ದೊಡ್ಡ ಸಂಸ್ಕಾರ ಅವರಿಂದ ಸಿಕ್ಕಿತ್ತು. ಅದಕ್ಕಾಗಿ ಮುಂದೆ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ಮಾತನ್ನು ತಮ್ಮ ಜೀವನದುದ್ದಕ್ಕೂ ಕೂಡ ಪಾಲಿಸ್ತಾರೆ. ಒಂದು ಮಾತನ್ನು ಇಲ್ಲಿ ಹೇಳಬೇಕು. ನಮ್ಮ ಏಣಿಗೆ ಸುಭಾಸ್ ಅವರು, ಅವರ ಚಿರಂಜೀವಿ, ಇಂಜಿನಿಯರ್ ಆಗಿ ಇದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವ್ರು ಹೇಳ್ತಕ್ಕಂಥ ಮಾತು, ಬದುಕಿನೊಳಗೆ 80 ವರ್ಷಗಳ ಕಾಲ ಅಂದರೆ ಅವರು ಪೂರ್ವಾಶ್ರಮದ ಒಂದು 20 ವರ್ಷ ಬಿಟ್ಟರೆ ತಮ್ಮ ಕೊನೆಯ ಅಂದರೆ 103 ವರ್ಷ ಬದುಕದಾರಲ್ಲ, ಆ ಇಡೀ ತಮ್ಮ ಜೀವನದೊಳಗೆ ಖಾದಿ ಬಟ್ಟೆಯನ್ನೇ ತೊಟ್ಟರು. ಗಾಂಧೀಜಿಯವರು ದೊಡ್ಡ ಪ್ರಭಾವ, ಸ್ವಾತಂತ್ರ್ಯ ಚಳವಳಿಗೆ ಗಾಂಧೀಜಿಯ ಆದರ್ಶ, ಗ್ರಾಮ ಸ್ವರಾಜ್ಯದ ಕಲ್ಪನೆಗಳು, ಈ ಎಲ್ಲವೂ ಕೂಡ ಬಾಳಪ್ಪನವರು ಹೆಚ್ಚು ಓದಿದವರು, ಆದರೆ ರಂಗಭೂಮಿಯಿಂದ ಬಹಳಷ್ಟನ್ನು ತಿಳ್ಕೊಂಡಿದ್ದರು. ಹೀಗಾಗಿ ಬಾಳಪ್ಪನವರು ಆ ಆದರ್ಶಗಳನ್ನು ತಾವು ವೈಯಕ್ತಿಕವಾಗಿ ಕೂಡ ಪಾಲಿಸ್ತಿದ್ರು. ಖಾದಿ ಬಟ್ಟೆಗಳನ್ನೇ ತೊಡ್ತಾ ಇದ್ದರು. ಹೀಗೆ ಕಲಾವಿದ ನಾಟ್ಯ ಸಂಘ ಕಟ್ಟಿಕೊಂಡು ಊರು ತಲೆಯುವಾಗ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರು, ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ರು. ಅಂಥದ್ರಲ್ಲಿ ಬಾಳಪ್ಪನವರಿಗೆ ಕಂಪ್ನಿ ಎಲ್ಲೆಲ್ಲಿ ಅಡಚಣೆಯಲ್ಲಿ ಬಂದಾಗ ಸ್ವಲ್ಪ ಜನಪ್ರಿಯ ನಾಟಕಗಳನ್ನು ಆಡ್ತಿದ್ರು. ಸ್ವಲ್ಪ ಕೈಯಲ್ಲಿ ದುಡ್ಡು ಬಂದು ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದಾಗ ಆದರ್ಶಪ್ರಾಯ ಮೌಲ್ಯದ ನೀತಿಯ ಸಂದೇಶವನ್ನು ಹೇಳ್ತಕ್ಕಂಥ ನಾಟಕ ಅವರು ಒಂದೊಂದು ಸಲ ಹೇಳ್ತಿದ್ರು. ದಾರಿದೀಪ ಎಂತಕ್ಕಂಥ ನಾಟಕ ನನ್ನ ಸಂತೋಷಕ್ಕಾಗಿ ಆಡ್ತಾ ಇದ್ದೆ, ಹಳ್ಳಿ ಹುಡುಗಿ ಅಂತಕ್ಕಂಥ ನಾಟಕ ಪ್ರೇಕ್ಷಕರ ಸಂತೋಷಕ್ಕಾಗಿ. ಅಂದರೆ ಈ ಥರದ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಒಬ್ಬ ಮಾಲೀಕನ ಗುಣ ಅಂತೀವಲ್ಲ, ಆ ಗುಣ ಕೂಡ ನಮ್ಮ ಬಾಳಪ್ಪಜ್ಜವರಲ್ಲಿ ಇತ್ತು. ಹೀಗಾಗಿ ಬಾಳಪ್ಪನವರು ಕಲಾವೈಭವ ನಾಟ್ಯ ಸಂಘ ಕಟ್ಟಿಕೊಂಡು ತಿರುಗುವಾಗ, ಇದು 1947ರಲ್ಲಿ ಪ್ರಾರಂಭ ಆಯಿತು. ಬಾಳಪ್ಪನವರು ಪ್ರಾರಂಭ ಮಾಡುವಾಗ ಅದಕ್ಕೆ
ಇವು ಬೆಳಗಾವಿ ಕಲಾವಿದ ನಾಟ್ಯ ಸಂಘ ಬೆಳಗಾವಿ ಕರ್ನಾಟಕ ಅಂತ ಇಟ್ಟಿದ್ರು. ಇನ್ನೂ ಏಕೀಕರಣ ಆಗಿರಲಿಲ್ಲ ಕರ್ನಾಟಕ. ಅದು ಅನೇಕ ಜನ ಮರಾಠಿ ಜನರಿಗೆ ಸಮಸ್ಯೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗ್ತದ ಬರ್ತದೆ ಅಂತ ಅವ್ರು ತಿಳ್ಕೊಂಡಂಥ ಸಂದರ್ಭದೊಳಗೆ ಇವರ ನಾಟಕ ಕಂಪನಿ ಹೆಸರು ಕರ್ನಾಟಕ ಅಂತ, ಬೆಳಗಾವಿ ಕರ್ನಾಟಕ. ಅದು ಸ್ವಲ್ಪ ಸಮಸ್ಯೆ ಆಗಿ ಬಾಳಪ್ಪನವರು ಈ ಅಳ್ನಾವರ ನಮ್ಮ ಖಾನಾಪುರ ಈ ಭಾಗದಲ್ಲಿ ಸಂಚಾರ ಮಾಡುವಾಗ ಅನೇಕ ತೊಂದರೆಗಳನ್ನು ಕೂಡ ಅವರಿಗೆ ನಮ್ಮ ಮರಾಠಿ ಜನರಿಂದ ಆಯಿತು. ಅವಾಗೆಲ್ಲ ಜೀವ ಬೆದರಿಕೆ ಪತ್ರಗಳು ಕೂಡ ಬರ್ತಿದ್ವು ಬಾಳಪ್ಪನವರು. ಅಂಥ ಎಲ್ಲ ಪತ್ರಗಳು ನನ್ನ ನಾಡಿಗಾಗಿ, ನನ್ನ ನುಡಿಗಾಗಿ ಪ್ರಾಣ ಹೋದರೂ ಕೂಡ ಸಂತೋಷ ಅಂತಕ್ಕಂಥ ಒಂದು ಧೈರ್ಯದಿಂದ ಅವರು ನಾಟಕ ಆಡುವುದನ್ನು ನಿಲ್ಲಿಸಲಿಲ್ಲ. ಕಲ್ಲು ಬಿದ್ದರೂ ಕೂಡ ಪರವಾಗಿಲ್ಲ. ಬೆಳಗಾವಿಯಲ್ಲಿ ಶಿವಾನಂದ ಥಿಯೇಟರ್ದಲ್ಲಿ ನಾಟಕ ಆಡುವಾಗ ಅನೇಕ, ಯಾಕಂದರೆ ಇವರ ಒಂದು ನಿಲುವು ನೋಡಿಕೊಂಡು, ಇವರ ಒಂದು ಛಲ ನೋಡಿಕೊಂಡು ಅನೇಕ ಜನರು ಇವರಿಗೆ ಥಿಯೇಟರ್ ಮೇಲೆ ಕಲ್ಲು ಒಗಿತಿದ್ರು. ಆವಾಗ ಅಣ್ಣು ಗುರುಜಿಯವರು ಇವರು ನಾಟಕಕ್ಕೆ ಬಾಧೆ ಬರಬಾರ್ದು ಅಂತ ತಿಳ್ಕೊಂಡು ಕನ್ನಡದ ಕೆಲವು ಜನ ತರುಣರನ್ನು ಕಟ್ಟಿಕೊಂಡು ಆ ಕನ್ನಡದ ಒಂದು ಪಡೆ ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಥಿಯೇಟರ್ದ ಸುತ್ತ ನಿಲ್ತಾ ಇದ್ರಂತೆ. ಅಂದರೆ ಇಂಥ ವಾತಾವರಣ ನಾಡು ನುಡಿಗಾಗಿನೂ ಕೂಡ ಬಾಳಪ್ಪನವರು ಪ್ರಯತ್ನ ಮಾಡ್ತಾಯಿದ್ರು. ಈ ಸಂದರ್ಭದೊಳಗೆ ಮುಂದೆ ಏಕೀಕರಣ ಆಯಿತು, ಬೆಳಗಾವಿ ಕರ್ನಾಟಕದಲ್ಲಿ ಉಳಿತು. ಹಾಗೆ ಉಳಿದಿದ್ದರ ಸಲುವಾಗಿ ಮತ್ತೆ ಬೆಳಗಾವಿಯಲ್ಲಿ ಸಮಸ್ಯೆ ಶುರುವಾಯಿತು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಬೇಕು ಅನ್ನುವಂಥ. ಮುಂದೆ ಕೇಂದ್ರ ಸರ್ಕಾರ ಮಹಾಜನ ಸಮಿತಿ ನಿರ್ಮಾಣ ಮಾಡಿತು. ಮಹಾಜನ ಸಮಿತಿ ನಿರ್ಮಾಣ ಮಾಡಿದಾಗೂ ಕೂಡ ಅನೇಕ ತೊಂದರೆಗಳನ್ನು ಕೂಡ ಇವರು ಎದುರಿಸಬೇಕಾಗ್ತದೆ. ಆವಾಗ ಇವರು ಮಾವು ಬನ್ನ ಪೋ ಮಾವೆ ಅನ್ನುವಂಥ ನಾಟಕ ಆಡ್ತಿದ್ರು. ಆ ನಾಟಕದಲ್ಲಿ ಮರಾಠಿ ಮಹಾರಾಷ್ಟ್ರದ ಒಬ್ಬ, ಅಂದರೆ ಈ ಮಗಳು ಕೊಟ್ಟಿದ್ದ ಕನ್ನಡದ ಮನೆಗೆ ಮಗಳನ್ನು ಕೊಟ್ಟಂಥ ಮಹಾರಾಷ್ಟ್ರದ ಮಾವ ಬಂದು ಹೇಗೆ ಮನೆ ಒಡಿಲಿಕ್ಕೆ ನೋಡ್ತಾನೆ. ಅಂದರೆ ಬಾಳಪ್ಪನವರು ತುಂಬ ಸ್ವಾರಸ್ಯಪೂರ್ಣವಾಗಿ ವ್ಯಂಗ್ಯವಾಗಿ ಮಾವ ಬನ್ನ ಪೋ ಮಾವ ಪವನಾಲಾರೆ ಪವನ ಈ ನಾಟಕವನ್ನು ಬಹಳ ಅಂದರೆ ಆ ಕಾಲದ ಆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಬಹಳ ಪರಿಣಾಮಕಾರಿ ಅಂತ ನಾಟಕವನ್ನು ಕೂಡ ಅವರು ಆಡ್ತಾರೆ. ಹೀಗೆ ಮಾವು ಬನ್ನ ಪೋ ಮಾವ, ಏಕೀಕರಣ, ಜರೇಜಾವು ಈ ಥರದ ನಾಟಕಗಳು ಆ ಕಾಲದ ಅಗತ್ಯ, ದೇಶದ ಸಂದರ್ಭ, ಕಾಲದ ಸಮಸ್ಯೆ ಇವನ್ನಿಟ್ಟುಕೊಂಡು ಕೂಡ ಒಳ್ಳೊಳ್ಳೆ ನಾಟಕಗಳನ್ನು ಬರೆಸಿದರು. ಅವರು ತಮ್ಮ ಪಡೆಯನ್ನೇ ನಿರ್ಮಾಣ ಮಾಡ್ಕೊಂಡಿದ್ರು. ತಮ್ಮ ಕಂಪನಿಯಲ್ಲಿ ಇರ್ತಕ್ಕಂಥ ಒಬ್ಬ ಪೇಂಟರ್, ತಮ್ಮ ಕಂಪನಿಯಲ್ಲಿ ಇರ್ತಕ್ಕಂಥ ಒಬ್ಬ ಹಾಸ್ಯ ನಟ ಶಿರ್ಸಿ ಪೇಂಟರ್, ಇವರನ್ನೆಲ್ಲ ಕೂಡಿಸಿಕೊಂಡು ಪ್ರತಿದಿನ ಚರ್ಚೆ ಮಾಡೋದು. ನಾಟಕಗಳು ಎಂಥವಿರಬೇಕು, ನಾವು ಹೇಗೆ ಬರೆಸಬೇಕು, ಈ ಎಲ್ಲ ವಿಷಯಗಳನ್ನು ಕೂಡ ಅವರು ತಮ್ಮ ಕಲಾವಿದರಿಗೆ ಹಂಚಿಕೊಂಡು ಕಲಾಕೃತಿಗಳನ್ನು ನಿರ್ಮಾಣ ಮಾಡ್ತಾರೆ. ಅವರು ಕಲಾವಿದ ನಾಟ್ಯ ಸಂಘ ಅಂದ ತಕ್ಷಣ ಕುಂಕುಮ ನಾಟಕ ನೆನಪಾಗ್ತದೆ. ಕಲಾವಿದ ನಾಟ್ಯ ಕುಂಕುಮ ಯಾಕೆ ನೆನಪಾಗ್ತದೆ? ಬಾಳಪ್ಪನವರು ಮರಾಠಿ ನಾಟಕದ ಪ್ರಭಾವದಿಂದ ಒಟ್ಟು ಅಂಕ ಪರದೇನೆ ಬೀಳುವುದಿಲ್ಲ. ನಾಟಕ ಪ್ರಾರಂಭವಾಗಿ ಮುಗಿಯುವವರೆಗೂ ಕೂಡ ಅಲ್ಲಿ ಅಂಕ ಪರದೆಗಳೇ ಇಲ್ಲ. ಕಂಟಿನ್ಯೂ ಆಗಿ ಆರಂಭವಾದ ನಾಟಕ ಮುಗಿಯ ತನಕ ಅದೇ ಸ್ಟೇಜ್ ಮೇಲೆ ನಡಿಬೇಕು. ಅಂಥ ಒಂದು ತಂತ್ರದ ನಾಟಕ ಮರಾಠಿಯನ್ನು ನೋಡಿದ್ರು. ಅದನ್ನು ತಾವು ಮಾಡಬೇಕಂತಕೊಂಡು ನಮ್ಮ HT ಮಹಾಂತೇಶ್ ಶಾಸ್ತ್ರಿಗಳಿದಾಗ ಅವರು ಆ ಕುಂಕುಮ ಎನ್ನುವಂಥ ನಾಟಕವನ್ನು ಬರೆದು ಕೊಡ್ತಾರೆ. ಆ ನಾಟಕ ಭಾಳ ವಿಧವಾ ಸಮಸ್ಯೆ ಇದ್ದಂಥ ನಾಟಕ ತುಂಬ ಯಶಸ್ವಿಯಾಯಿತು. ಅದರ ನಂತರ ನಾವು ಬಾಳಪ್ಪನವರ ಕಂಪನಿಯ ನೆನಪಿಡಬೇಕಾದಂಥ ನಾಟಕ ಮತ್ತು ಇವತ್ತಿಗೂ ಕೂಡ ಅನೇಕ ಜನ ಹಿರಿಯರ ಮನಸ್ಸಿನಲ್ಲಿರ್ತಕ್ಕಂಥ ನಾಟಕ ಯಾವುದು ಅಂದರೆ ಅದು ಜಗಜ್ಯೋತಿ ಬಸವೇಶ್ವರ ನಾಟಕ. ಬಹಳ ಅದ್ಭುತವಾದಂಥ ನಾಟಕ. ಬಾಳಪ್ಪನವರು ಅವ್ರದ್ದು ಹಂಸಕ್ಷಿ ಅಂದ್ರೆ ಒಳ್ಳೊಳ್ಳೆಯ ಅಂಶಗಳನ್ನೆಲ್ಲ ಇಟ್ಕೊಂಡು, ಯಾಕಂದರೆ ಅದಕ್ಕಿಂತ ಮೊದಲು ನಮ್ಮ ಬಸವಣ್ಣವ್ರ ಬಗ್ಗೆ ನಾಟಕಗಳು ಇದ್ದು, ಅಲ್ಲಿ ಜೋಳದರಾಶಿ ದೊಡ್ಡನಗೌಡರು ಬರೆದಂಥ ನಾಟಕ ಇತ್ತು, ಕೃಷ್ಣರಾಯರು ಬರೆದಿರ್ತಂಥದ್ದು ಇತ್ತು, ಆಮೇಲೆ ನಮ್ಮ ಬಿ ಪುಟ್ಟಸ್ವಾಮಿಯವರು ಬರೆದಿರ್ತಕ್ಕಂಥದ್ದು ಇತ್ತು, ಅಕ್ಕ ಮಹಾದೇವಿ ಅನ್ನುವಂಥ ಕಾದಂಬರಿ. ಇವೆಲ್ಲವನ್ನು ಬಾಳಪ್ಪನವರು ನೋಡಿದರು ಮತ್ತು ಕೇಳಿದರು. ಇವನ್ನೆಲ್ಲ ಇಟ್ಟುಕೊಂಡು ನಾನು ಹೇಗೆ ಬಸವಣ್ಣನನ್ನು ಈ ನನ್ನ ಜನರಿಗೆ ತೋರಿಸಬೇಕು ಅನ್ನುವಂಥ ಒಂದು ಹಂಬಲ, ಆ ಹಂಬಲದಿಂದ 1956ರಲ್ಲಿ ಅವರು ಬಸವೇಶ್ವರ ನಾಟಕವನ್ನು ರಂಗಭೂಮಿಗೆ ತರ್ತಾರೆ. ಅವರದೇ ಬಸವಣ್ಣನ ಪಾತ್ರ ಅದ್ಭುತವಾದಂಥದ್ದು. ಬಹುತೇಕ ಅನೇಕ ಜನರು, ನಾನು ಆ ತೋಂಟದಾರ್ಯ ಮಠದ ಅಭಿನಂದನ ನುಡಿಯಲ್ಲಿ ಹೇಳಿದೆ, ಸಾಕ್ಷಾತ್ ಧರೆಗೆ ಇಳಿದು ಬಂದನೋ ಏನೋ ಬಸವಣ್ಣ. ಆ ಥರ ಪಾತ್ರ, ವಚನಗಳ ಹಾಡುಗಾರಿಕೆ, ಅವರ ಅಭಿನಯ ಮತ್ತು ಅವರ ಎಲ್ಲ ಸಹ ಕಲಾವಿದರು ಇವರೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದರು. ಸುಮಾರು 200ಕ್ಕೂ 200ಕ್ಕೂ ಹೆಚ್ಚು ಪ್ರಯೋಗಗಳು ಹುಬ್ಬಳ್ಳಿಯಲ್ಲಿ ಆಗ್ತವೆ. ಆ ನಾಟಕದ ಪ್ರಭಾವದಿಂದಲೇ ನಮ್ಮ ಮನರಂಜನೆಯ ತೆರಿಗೆ ಕೂಡ ರದ್ದು ಮಾಡ್ತಕ್ಕಂಥದ್ದು ಆ ಕಾಲದ ಮುಂಬೈ ಸರ್ಕಾರ ಮಾಡ್ತದೆ. ಅಂದ್ರೆ ಬಸವೇಶ್ವರ ನಾಟಕ ಜನರ ಮನಸ್ಸಿನ ಮೇಲೆ ಅದ್ಭುತವಾದಂಥ ಪರಿಣಾಮ ಮಾಡ್ತದೆ. ಅಷ್ಟೇ ಅಲ್ಲ, ಬಾಳಪ್ಪನವರಿಗೆ ಒಂದಿಷ್ಟು ಸಂಪತ್ತನ್ನು ಕೂಡ ತಂದು ಕೊಡ್ತದೆ. ಅದಕ್ಕೆ ಬಾಳಪ್ಪ ಬಸವಣ್ಣನಿಂದ ಮನುಷ್ಯನಾದ,
ಅವರು ಬಸವಣ್ಣನ ನಾಟಕದ ಬಗ್ಗೆ ಅವರು ಹೇಳಿದಂಥ ಒಂದು ಅವರೇ ಹೇಳಿದಂಥ ಮಾತು, ನಾನು ಅವರ ಚರಿತ್ರೆಯಲ್ಲಿ ದಾಖಲಿಸಿದಂಥ ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಬಸವೇಶ್ವರ ಅಂದರೆ ನನಗೆ ಮೊದಲಿನಿಂದಲೂ ಭಕ್ತಿ ಗೌರವ. ಆ ಪಾತ್ರ ಅಭಿನಯಿಸುವಾಗ ರಂಗದ ಮೇಲೆ ಇರುವಷ್ಟು ಹೊತ್ತು ಬಾಳಪ್ಪ ಸತ್ತು ಬಸವೇಶ್ವರನು ಬದುಕ್ತಾ ಇದ್ದ. ಅವರೇ ಹೇಳಿದಂಥ ಮಾತು. ರಂಗಭೂಮಿ ಮೇಲೆ ಅಭಿನಯಿಸುವಾಗ ಬಾಳಪ್ಪ ಸತ್ತು ಬಸವೇಶ್ವರ ಬದುಕ್ತಾ ಇದ್ದ. ಅದಕ್ಕಾಗಿಯೇ ನೋಡುವವರಿಗೆ ನಾ ಬಸವಣ್ಣನಾಗಿ ಕಂಡಿರಬೇಕು. ಆ ಪಾತ್ರ ನೋಡಿ ಪ್ರೇಕ್ಷಕರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಹಗಲು ಹೊತ್ತಿನಲ್ಲಿ ನಡೆದಾಡುವಾಗ ಬಸವಣ್ಣನೇ ನಡೆದಾಡ್ತಾ ಇದ್ದಾನೆಂದು ಭಾವಿಸಿ ಕೈ ಮುಗಿದಿದ್ದಾರೆ. ಹೋಟೆಲಿನಲ್ಲಿ ಕುಳಿತು ಚಹಾ ಕುಡಿದರೆ ಬಸವಣ್ಣ ಚಹಾ ಕುಡಿಯಾಕತ್ಯಾನ ಎಂದು ನಕ್ಕಿದ್ದಾರೆ. ಪರಿಣಾಮ ನಾನು ಚಹಾ ಕುಡಿಯುವುದನ್ನೇ ಬಿಟ್ಟೆ. ಬಸವಣ್ಣನ ಪಾತ್ರ ಮಾಡಿ ಬದುಕಿನಲ್ಲಿ ಅಂತ ಪರಿವರ್ತನೆ ತಂದುಕೊಂಡ್ರು ಬಾಳಪ್ಪನವರು. ನಾನು ಚಹಾ ಕುಡಿಯುವುದನ್ನೇ ಬಿಟ್ಟೆ. ಬಸವಣ್ಣನ ಪಾತ್ರದಿಂದ ನಾನು ಮನುಷ್ಯನಾದೆ, ಆದರ್ಶ ನಟನಾದೆ. ಬಸವಣ್ಣ ನನ್ನನ್ನು ಬದುಕಿನಲ್ಲಿಯೂ ರಂಗಭೂಮಿಯಲ್ಲೂ ನನ್ನನ್ನು ಬದಲಿಸಿಬಿಟ್ಟ. ಇದು ಬಾಳಪ್ಪನವರು ಬಸವಣ್ಣನ ನಾಟಕದ ಬಗ್ಗೆ, ಬಸವಣ್ಣನ ಪಾತ್ರದ ಬಗ್ಗೆ ಆಡಿದಂಥ ಅದ್ಭುತವಾದಂಥ ಮಾತು. ಹೀಗೆ ಕಲಾವಿದ ನಾಟ್ಯ ಸಂಘ ಸುಮಾರು 36 ವರ್ಷಗಳ ಕಾಲ ಇವರು ನಾಯಕ ನಟರು, ಲಕ್ಷ್ಮೀಬಾಯಿನ ನಾಯಕ ನಟಿಯಾಗಿ, ನಮ್ಮ ಹಾಸ್ಯ ಪಾತ್ರಕ್ಕೆ ಶಶಿ ಪೇಂಟ್ರು, ಹೀಗೆ ಶಂಕರಗೌಡರು ಪೋಷಕ ಪಾತ್ರಕ, ಹೀಗೆ ಅವರದೇ ಆದಂಥ ಗುರುಸಿದ್ದಯ್ಯನವರು, ಈ ಥರ ಅನೇಕ ಜನ ಕಲಾವಿದರ ತಂಡ. ಅವರು ನಮ್ಮ ಸುಭದ್ರಮ್ಮ ಮನಸೂರವರು ಅವರ ಕಂಪನಿಯಲ್ಲಿದ್ದರು, ಡಿ ದುರ್ಗಾದಾಸರು ಅವರ ಕಂಪನಿಯಲ್ಲಿದ್ದರು. ಈ ರೀತಿಯ ಅನೇಕ ಜನ, ನಮ್ಮ ಚಿಂದೋಡಿ ಲೀಲಮ್ಮನವರು ಕೂಡ ಅವರ ಕಂಪನಿಯಲ್ಲಿದ್ದರು. ಹೀಗೆ ಒಳ್ಳೊಳ್ಳೆಯ ನಟರು ನಟಿಯರು ಅವರ ಕಂಪನಿಯಲ್ಲಿದ್ದರು. ಒಳ್ಳೊಳ್ಳೆಯ ಅಂಶಗಳನ್ನು ಬಾಳಪ್ಪನವರು ತಮ್ಮ ರಂಗಭೂಮಿಗೆ ತರ್ತಾ ಇದ್ದರು, ತಂದು ನಾಟಕ ಕಂಪನಿ ನಡೆಸ್ತಾ ಇದ್ದರು. ಹೀಗೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿಯೇ ಬಾಳಪ್ಪನವರು ಕಲಾವಿದ ನಾಟ್ಯ ಸಂಘ 36 ವರ್ಷಗಳ ಕಾಲ ನಡೆಸ್ತಾರೆ. ಆವಾಗ ಲಕ್ಷ್ಮೀಬಾಯಿಯವರಿಗೆ 2 ಮಕ್ಕಳು, ನಟರಾಜ ಮತ್ತು ಭಾಗ್ಯಮ್ಮ. ಅವರೂ ಕೂಡ ನಟರಾಗಿ, ಒಳ್ಳೆಯ ನಟಿಯಾಗಿ, ಭಾಗ್ಯಮ್ಮ ಒಳ್ಳೆಯ ನಟನಾಗಿ, ಅಂದರೆ ಬಾಲಕ ಪಾತ್ರಗಳ ಮೂಲಕವೇ. ಯಾಕಂದರೆ ಅವರು ಹುಟ್ಟಿ ಬೆಳೆದದ್ದು ಕಂಪನಿಯಲ್ಲಿ ಅಂದ ತಕ್ಷಣ ಆ ಅಭಿನಯದ ಎಲ್ಲ ಸಂಪತ್ತು, ಆ ಎಲ್ಲ ಶಕ್ತಿ ಅವರಲ್ಲಿ ಕೂಡ ಬಂದಿತ್ತು. ಹೀಗಾಗಿ ಒಳ್ಳೊಳ್ಳೆಯ ನಟರಾಗಿ ಬೆಳೆದ. ಬಹುತೇಕ ನಮ್ಮ ನಟರಾಜ ಏಣಿಗೆಯವರ ಹವ್ಯಾಸಿ ರಂಗಭೂಮಿಯಲ್ಲಿ ಅನೇಕ ಜನರು ನೆನಪಿಸ್ತಾರೆ. ಅವರ ನಿರ್ದೇಶನ ಅಂತಾತು, ಅಭಿನಯ ಅಂತಾತು, ಅವರು ಬಾಳಪ್ಪನಿಗೆ ತಕ್ಕ ಮಗ ಎನ್ನುವಂಥ. ಬಾಳಪ್ಪನವರು ಕೂಡ ಬಹಳ ಭರವಸೆ ಇಟ್ಟಿದ್ರು. ಯಾಕಂದರೆ ತಮ್ಮ ಜೀವನದುದ್ದಕ್ಕೂ ಕಂಪನಿ ಶೈಲಿಯ ನಾಟಕಗಳಿಗೆ, ಕಂಪನಿಯ ಆದರ್ಶಗಳಿಗೆ, ಕಂಪನಿಯ ಬದುಕಿಗೆ ಅವರು ಹೊಂದಿಕೊಂಡಂಥವ್ರು. ಹೊಸಾಲೆಯ ನಾಟಕಗಳಿಗೆ ಮಗ ಬರಬೇಕು, ಹೊಸಾಲೆಯ ನಾಟಕಗಳಲ್ಲಿ ಕೂಡ ನಮ್ಮ ಏಣಿಗೆ ಮುದ್ರೆ ಬೀಳಬೇಕು ಅನ್ನುವಂಥ ಹಂಬಲ ಬಾಳಪ್ಪನವ್ರದ್ದಾಗಿತ್ತು. ಅದಕ್ಕಾಗಿ ನಟರಾಜನ್ನು ಬೆಳೆಸಿದ್ರು, ನೀನಾಸಂ ಕಲಿಸಿ ಬಂದು ಕೂಡ ನಾಟಕಗಳನ್ನು ಮಾಡ್ತಾರೆ. ಅವರು ತಮ್ಮ ಕಂಪನಿಯಲ್ಲಿ ಇದ್ದಾಗಲೇ ನಮ್ಮ ಅಥಣಿ ಶಿವಿಗಳ ನಾಟಕವನ್ನು ಬರೆಸಿ ಆಡ್ತಾರೆ. ಆ ನಾಟಕಕ್ಕೂ ಕೂಡ ಒಳ್ಳೆಯ, ಯಾಕಂದ್ರೆ ನಮ್ಮ ನಟರಾಜರೇ ಅದಕ್ಕೆ ನಿರ್ದೇಶಕರಾಗಿದ್ದರು. ಅಂದರೆ ಮಗನ ಮೂಲಕ ಕೂಡ ರಂಗಭೂಮಿಯ ಒಳ್ಳೆಯ ಕೆಲವು ಕೃತಿಗಳನ್ನು ಕೊಡಬೇಕು, ಕನಸುಗಳನ್ನು ಕಾಣ್ತಾ ಇದ್ರು ಅವರು. ಅಂತಹ ಕೃತಿಗಳು ಕೊಡಬೇಕಂತ ಅದು ಕೂಡ ಯಶಸ್ವಿ ಆಯಿತು. ಆದರೆ ನಟರಾಜ ಮುಂದೆ ಕಂಪನಿ ನಿಂತ ಮೇಲೆ ಹವ್ಯಾಸಿ ರಂಗಭೂಮಿ ಬಂದರು. ಹವ್ಯಾಸಿ ರಂಗಭೂಮಿ ಒಳ್ಳೊಳ್ಳೆ ನಾಟಕಗಳನ್ನು ಕೊಟ್ಟರು. ಆದರೆ ದೈವ ಏನೋ ವಿಧಿ ಅವರನ್ನು ಇನ್ನಷ್ಟು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಆ ಮಾತು ಬೇರೆ. ಕಲಾವಿದ ನಾಟ್ಯ ಸಂಘ 1983ಕ್ಕೆ ನಿಲ್ಲಿಸ್ತಾರೆ. ಅವರಿಗೆ ಸ್ವಲ್ಪ ಪರಿಸ್ಥಿತಿ ಜೊತೆಗೆ ಆ ಕಾಲದ ಬದಲಾದಂಥ ಅಭಿರುಚಿಯ ಬಗೆಗೆ, ಯಾಕಂದರೆ ಸಿನಿಮಾಗಳ ಜನಪ್ರಿಯತೆ ಒಂದು ಕಡೆಗೆ, ಹವ್ಯಾಸಿ ರಂಗಭೂಮಿಯ ಒಂದು ಸ್ಪರ್ಧೆ ಒಂದು ಕಡೆಗೆ, ಇಂಥ ಒಂದು ಸಂದರ್ಭದೊಳಗೆ ಬಾಳಪ್ಪನವರಿಗೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಅವರೇ ಹೇಳ್ತಿದ್ರು, ಏನು ನಮ್ಮ ಸಂಗೀತದ ಸ್ಥಾನದಲ್ಲಿ ಹಾಸ್ಯ ಬಂತು, ನಾಟಕದಲ್ಲಿ ಸಂಗೀತದ ಯಾವ ಸ್ಥಾನದಲ್ಲಿತ್ತು ಆ ಸ್ಥಾನಕ್ಕೆ ಹಾಸ್ಯ ಬಂತು. ಹಾಗೆ ಬರುವುದರಿಂದ ಅನೇಕ ಅವರ ಮನಸ್ಸಿಗೆ ಅಷ್ಟು ಅಂದರೆ ಸದಭಿರುಚಿಯ ನಾಟಕಗಳು, ಆ ಥರದ ನಾಟಕ ಆಡ್ಲಿಕ್ಕೆ ಯಾಕೋ ಆಗಲಿಲ್ಲ. ಅದಕ್ಕಾಗಿ ಕಂಪ್ನಿ ನಿಲ್ಲಿಸೋದೇ, ಹೊಂದಾಣಿಕೆ ಮಾಡಿಕೊಂಡು ಬದುಕೋದಕ್ಕಿಂತ ನಾನು ನನ್ನ ಮೌಲ್ಯಗಳು, ನನ್ನ ಆದರ್ಶ ಎಲ್ಲಿವರೆಗೆ ನಡೀತು ಅಲ್ಲಿ ನಡೆಸಿದೆ, ಇನ್ನು ಸರಿಬೇಕು ಅಂತ ತಿಳ್ಕೊಂಡು 1983ರಲ್ಲಿ ಕಟ್ಕೋಳದಲ್ಲಿ ಕಂಪನಿಯನ್ನು ಕ್ಲೋಸ್ ಮಾಡ್ತಾರೆ. ಬಾಳಪ್ಪನವರು ರಂಗಭೂಮಿಯ ಸುದೀರ್ಘವಾದ ಸೇವೆ ಈ ಕಲಾವಿದ ನಾಟ್ಯ ಸಂಘ 36 ವರ್ಷ ನಡೆಸಿ ನಿಲ್ಲಿಸ್ತಾರೆ.
ಕಲಾವಿದರಿಗೆ ಕೊಡಬೇಕಾದಂಥ ಎಲ್ಲ ಸಂಬಳ ಗೌರವ ಕೊಟ್ಟು ಅವರು ಗೌರವಿಸ್ತಾರೆ. ಮುಂದೆ ನಟರಾಜನಿಗೆ ಹವ್ಯಾಸಿ ರಂಗಭೂಮಿಗೆ ಬಿಟ್ಟು ತಾವು ಬರ್ತಾರೆ. ಒಂದು ಮಾತು, ಬಾಳಪ್ಪನವರು ಕಂಪ್ನಿ ನಿಂತಿತು, ಆದರೆ ರಂಗಭೂಮಿ ಕಂಪ್ನಿ ಕಟ್ಟಿ ನಡೆಸುವವರೆಗಿನ ಅವರ ಕೆಲಸ ಏನದಲ್ಲ, ಕಂಪ್ನಿ ನಿಂತ ಮೇಲೂ ಕೂಡ ಅಷ್ಟೇ ಮಹತ್ವದ ಕೆಲಸಗಳನ್ನು ಬಾಳಪ್ಪನವರು ಕೈಗೊಳ್ತಾರೆ. ಅವರು ಕಂಪ್ನಿ ನಿಂತು ಬಳಕ ಲಕ್ಷ್ಮೀಬಾಯಿಯವರು, ನಟರಾಜ ಇವರೆಲ್ಲ ಧಾರವಾಡದಲ್ಲಿದ್ದಾಗ ಚಂದ್ರಶೇಖರ್ ಪಾಟೀಲರು ಇವರೆಲ್ಲರೂ ಈ ದೊಡ್ಡ ದೊಡ್ಡ ಕಲಾವಿದರದಾರ ಅನ್ನೋ ಕಾರಣಕ್ಕಾಗಿ ಮ್ಯಾಳ ಅಂತ ಅವರನ್ನು ಇಟ್ಕೊಂಡು ಮ್ಯಾಳ ಅಂತ ಒಂದು ತಂಡ ಕಟ್ತಾರೆ. ಅದರ ಮೂಲಕ ಕುಂಕುಮ ಮತ್ತು ಬಸವೇಶ್ವರ ಎನ್ನುವಂಥ ನಾಟಕಗಳನ್ನು ಆಡಿಸುವಂಥ ಪ್ರಯತ್ನ ಮಾಡ್ತಾರೆ. ಇದು ಆದ ನಂತರ 1996ರಲ್ಲಿ ನಮ್ಮ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬರ್ತದೆ. ಅದಕ್ಕಿಂತ ಮೊದಲು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತದೆ, ಆಮೇಲೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬರ್ತದೆ. ಈ ಪ್ರಶಸ್ತಿಗಳು ಬಂದ ಮೇಲೆ ಬೆಳಗಾವಿ ನಾಗರಿಕರೆಲ್ಲ ನಮ್ಮ ವಿಶೇಷವಾಗಿ ಗವಿಮಠರು, ಎ.ವಿ. ನಾಯಕರು, ಬಸವರಾಜ ಕತ್ತಿ, ಬೆಲ್ಲದ ಬಾಗಿ ಇವರೆಲ್ಲರೂ ಕೂಡಿಕೊಂಡು ಬಾಳಪ್ಪನವರ ಹೆಸರಿನಲ್ಲಿ ಒಂದು ಒಳ್ಳೆಯ ಒಂದು ಸಂಘಟನೆ ಆಗಬೇಕು ಮತ್ತು ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂತಹ ಒಂದು ಪ್ರಯತ್ನ ನಡೀತದೆ. ಅದಕ್ಕೆ ಡಾಕ್ಟರ್ ಎಂ ಕಲಬುರ್ಗಿಯವರು ಅದಕ್ಕೆ ಒತ್ತಾಸೆಯಾಗಿ ನಿಂತು, ಹೌದು ಇಲ್ಲಿ ನೀನಾಸಂದಂಥ ಒಂದು ಸಂಘಟನೆ ಅವಶ್ಯಕತೆ ಐತಿ ಅನ್ನುವಂಥ ಮಾತನ್ನು ಹೇಳಿದಾಗ ಒಂದು ಸಹಕಾರಿ ತತ್ವದ ನೋಡಿ. ಯಾಕಂದರೆ ಈ ನಮ್ಮ ಎ.ಬಿ. ನಾಯಕ್ ಅಂತ ಹುಕ್ಕೇರಿಯ ಎ.ಬಿ. ನಾಯಕ್ ವಕೀಲರು, ಬಸವರಾಜ ಕತ್ತಿಯವರು ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲಿದ್ದಂಥವ್ರು, ಸಾಧನೆ ಮಾಡಿದಂಥವ್ರು. ಇವರೆಲ್ಲರೂ ಸೇರಿಕೊಂಡು ಅವರು ಕರ್ನಾಟಕ ರಂಗಭೂಮಿ ಸಹಕಾರಿ ಸಂಘ ಅಂತಾರೆ. ಬಹುತೇಕ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸಹಕಾರಿ ತತ್ವದ ಮೇಲೆ ತಲೆ ಎತ್ತಿರತಕ್ಕಂಥ ಒಂದು ನಾಟಕ ಅದು ತಂಡ, ಅದು ಸಂಘಟನೆ. ಈ ಸಂಘಟನೆ ಬಾಳಪ್ಪನವರೇ ಅದರ ಕೇಂದ್ರ ವ್ಯಕ್ತಿ. ಅವರಿಗೆ ಆ ದೊಡ್ಡ ಅಭಿನಂದನಾ ಸಮಾರಂಭ ಆಗ್ತದೆ. ಅವರಿಗೆ ನಾಟ್ಯಭೂಷಣ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥ ಆ ಸಂದರ್ಭದಲ್ಲಿ ಅರ್ಪಿಸಲಾಯಿತು. ಅದಕ್ಕೆ ಎಂ ಕಲಬುರ್ಗಿಯವರೇ ಪ್ರಧಾನ ಸಂಪಾದಕರು, ನಾನು ಸಂಪಾದಕನಾಗಿರ್ತಕ್ಕಂಥ ಈ ಒಂದು ಏಣಿಗೆ ಬಾಳಪ್ಪ ಈ ನಾಟ್ಯಭೂಷಣ ಅಂತಕ್ಕಂಥ ಅಭಿನಂದನೆ ಗ್ರಂಥ ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಅರ್ಪಿಸಲಾಯಿತು. ಮುಂದೆ ಬಾಳಪ್ಪನವರು ಏನೇನು ಮಾಡಬೇಕು, ಈ ಸಂಘಟನೆ ಕರ್ನಾಟಕ ರಂಗಭೂಮಿ ಸಹಕಾರ ಸಂಘ ಏನೇನು ಮಾಡಬೇಕಂದಾಗ ಅವರಿಗೆ ಬಹಳ ಮಹತ್ವದ್ದು ಅನಿಸಿದ್ದು ರಂಗಗೀತೆಗಳನ್ನು ಹೇಗೊಳಿಸಬೇಕು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ರಂಗಸಂಗೀತದ ದೊಡ್ಡ ಪರಂಪರೆ ಇದೆ. ರಂಗಗೀತೆಗಳು ಅವ್ರು ಯಾವುದೇ ಕಾರ್ಯಕ್ರಮ ರಂಗಗೀತೆಗಳನ್ನು ಹಾಡ್ತಾರೆ. ಹಾಗೆ ಕರ್ನಾಟಕದಲ್ಲಿ ರಂಗಗೀತೆಗಳು ಉಳಿಬೇಕು, ಬೆಳಿಬೇಕು, ಅದಕ್ಕೊಂದು ಪಡೆ ತಯಾರಾಗಬೇಕು ಅಂತಕೊಂಡು ಅನೇಕ ಜನ ಯುವಕರನ್ನು, ತರುಣಿಯರನ್ನು ಕಟ್ಟಿಕೊಂಡು ಅವರಿಗೆ ರಂಗಗೀತೆಗಳನ್ನು ಕಲಿಸ್ತಾರೆ. ಆ ಮೂಲಕ ಅನೇಕ ಹಳ್ಳಿ ಕಾರ್ಯಕ್ರಮ ಕೊಡ್ತಾರೆ, ರಂಗಗೀತೆಗಳ ಕಾರ್ಯಕ್ರಮ ಕೊಡ್ತಾರೆ. ಧಾರವಾಡ ಆಕಾಶವಾಣಿಯಲ್ಲಿ ಕೂಡ ಕೆಲವು ರಂಗಗೀತೆಗಳನ್ನು ಧ್ವನಿ ಮುದ್ರಣಕ್ಕೆ ಕಾರಣರಾಗ್ತಾರೆ. ಕರ್ನಾಟಕ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೆಲವು ರಂಗಗೀತೆಗಳಿಗೆ ಸ್ವರಪ್ರಸ್ತಾರ ಹಾಕಿ ಕೊಡ್ತಾರೆ. ಅದನ್ನು ನಮ್ಮ ಬಸವರಾಜ ಮಲ್ಶೆಟ್ಟಿಯವರು ಸಂಪಾದನೆ ಮಾಡ್ಯಾರ. ಅದಲ್ಲದೆ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯವರು ಕಪ್ಪಣ್ಣನವರ ಅಧ್ಯಕ್ಷರಿದ್ದಾಗ ಇಲ್ಲಿ ಚೌಗಲೆಯವರು ಸದಸ್ಯರಾಗಿದ್ದಾಗ ಒಂದು ಯೋಜನೆಯೇ ಹಾಕ್ತಾರೆ. ಬಾಳಪ್ಪನವರ ನೆನಪಿನಲ್ಲಿರ್ತಕ್ಕಂಥ 200ಕ್ಕೂ ಹೆಚ್ಚು ರಂಗಗೀತೆಗಳು ದಾಖಲೆ ಆಗಬೇಕು, ಅದು ಕೂಡ ಮಾಡ್ತಾರೆ. ಅದಕ್ಕೆಲ್ಲ ಪ್ರೇರಣೆ, ಸ್ಫೂರ್ತಿ ಬಾಳಪ್ಪನವರು. ಅವರು ಅದ್ಭುತವಾದಂಥ ಸ್ಮರಣಶಕ್ತಿ. ತಾವು ಬಾಲಕರಾಗಿ ಏನು ರಂಗಭೂಮಿ ಪ್ರವೇಶಿಸಿದ್ರು, ಕೊನೆಯ ತನಕ ಏನು ರಂಗಭೂಮಿ ಮೇಲೆ ಹಾಡಿದ್ರು, ಕೇಳಿದ್ರು, ಎಲ್ಲವರ ನೆನಪಿನ ಬುತ್ತಿಯಲ್ಲಿ ಇದ್ದು ಅದೆಲ್ಲ ರಂಗಗೀತೆಗಳನ್ನು ಕೂಡಿಸಿ ಆ ಶರಣು ಶರಣಾರ್ಥಿ ಅಂತಕ್ಕಂಥ ಹೆಸರಿನ ಅನೇಕ ಕ್ಯಾಸೆಟ್ಗಳು, ಸಿಡಿಗಳು ಬಿಡುಗಡೆ ಮಾಡಿದರು ಕರ್ನಾಟಕ ನಾಟಕ ಅಕಾಡೆಮಿ. ಹೀಗೆ ಅವರ ಸಂಘಟನೆ ಕಟ್ಟಿದ ನಂತರ ಕೂಡ ಈ ಥರದ ಚಟುವಟಿಕೆಗಳು, ಅದು ರಂಗ ಗೀತೆಗಳಿಗೆ ಸಂಬಂಧಪಟ್ಟಿರಬಹುದು, ಅನೇಕ ವರ್ಕ್ಶಾಪ್ಗಳನ್ನು ಕೂಡ ನಮ್ಮ ರಂಗ ಸಂಗೀತಕ್ಕೆ ಸಂಬಂಧಪಟ್ಟಕ್ಕಂಥವು ಭಾಳ ಮಾಡ್ತಾರೆ. ಮುಂದೆ ಇದರ ಜೊತೆಗೇ ಸಮಾಜ ತಮ್ಮ ಸುತ್ತಮುತ್ತಲ ತಮ್ಮ ಊರ ಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈಸ್ಕೂಲ್ಗೆ ಹೋಗೋದು ಪರದಾಡ್ತಕ್ಕಂಥ ಸಂದರ್ಭದೊಳಗೆ ಒಂದು ಹೈಸ್ಕೂಲ್ ಶಿಕ್ಷಣ ಸಂಸ್ಥೆಯನ್ನು ತೆಗಿತಾರೆ. ಅದಕ್ಕೆ ತಾವೇ ಅಧ್ಯಕ್ಷರಾಗಿ ಸುಮಾರು ದಿನಗಳ ಕಾಲ ಅಸುಂಡಿ ಅಂತ ಸೌದತ್ತಿ ಹತ್ರ, ಈ ಏಣಿಗೆ ಹತ್ರನೇ ಅಸುಂಡಿ ಊರಲ್ಲಿ ಒಂದು ಹೈಸ್ಕೂಲ್ ತೆಗಿತಾರೆ. ಆ ಹೈಸ್ಕೂಲಿಗೆ ಬೇಕಾಗತಕ್ಕಂಥ ಎಲ್ಲ ಸವಲತ್ತುಗಳು ಅವರು ಒದಗಿಸ್ತಾರೆ. ಆ ಮೂಲಕ ನಮ್ಮ ಗ್ರಾಮೀಣ ಭಾಗದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಬಾಳಪ್ಪನವರು ನೆರವಾಗ್ತಾರೆ. ಒಂದು ಗೋಕಾಕ್ ಚಳವಳಿ ಬಂದಾಗ ಅದರಲ್ಲಿ ಭಾಗವಹಿಸಿ ಆ ಚಳವಳಿಯ ಪರವಾಗಿ ಹೋರಾಟದಲ್ಲಿ ತೊಡಗಿಸಿಕೊಳ್ತಾರೆ. ಹೀಗೆ ಬಾಳಪ್ಪನವರು ಕಂಪ್ನಿ ನಿಂತರೂ ಕೂಡ ಅನೇಕ ನಾಟಕಗಳ ಪ್ರಯೋಗ, ಅದರ ಜೊತೆಗೆ ರಂಗಗೀತೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ರಂಗಗೀತೆಗಳ ದಾಖಲೀಕರಣ ಇವೆಲ್ಲವನ್ನು ಮಾಡ್ತಾ ಶಿಕ್ಷಣ ಸಂಸ್ಥೆ ಇವೆಲ್ಲವನ್ನು ಚಟುವಟಿಕೆಗಳನ್ನು ತಮ್ಮ ಜೊತೆಗೆ ಅವು ಜೀವಂತವಾಗಿಟ್ಟು ಅವು ಪೋಷಿಸ್ತಾರೆ ಮತ್ತು ತಮ್ಮ ಜೊತೆಗಿದ್ದವರನ್ನು ಕೂಡ ಆ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಪ್ರೇರಣೆಯಾಗಿ ನಿಲ್ತಾರೆ. ಇಂಥ ನಮ್ಮ ಏಣಿಗೆ ಬಾಳಪ್ಪನವರಿಗೆ ನಮ್ಮ 3 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಸಿಕ್ಕಿದ. ನಾವು ಬಹುತೇಕ ಯಾವ ರಂಗ ನಟನಿಗೂ ಕೂಡ ಈ ರೀತಿಯ 3 ರೀತಿಯ ಗೌರವ ಡಾಕ್ಟರೇಟ್ ಪದವಿಗಳು
ಸಿಕ್ಕಿಲ್ಲ. ಬಾಳಪ್ಪಜವರಿಗೆ ಹಂಪಿ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಸಂಗೀತ ವಿಶ್ವವಿದ್ಯಾಲಯ ಮೈಸೂರಿಂದ ಕೂಡ ಗೌರವ ಡಾಕ್ಟರೇಟ್, ಈ 3 ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸಿಗ್ತಾವೆ. ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಹೀಗೆ ಅನೇಕ ಥರದ ಪ್ರಶಸ್ತಿಗಳು. ಅಷ್ಟೇ ಅಲ್ಲ, ಮೈಸೂರು ದಸರಾ ಉದ್ಘಾಟನೆ ಮಾಡ್ತಕ್ಕಂತಹ ಒಂದು ಯೋಗ ಕೂಡ, ಸೌಭಾಗ್ಯ ಕೂಡ ಅವರಿಗೆ ಬಂದಿತ್ತು. ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀಬಾಯಿಯವರು ಕೂಡ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಿದೆ. ಅವರು ಧಾರವಾಡದಲ್ಲಿ ವಿಶ್ರಾಂತಿ ಜೀವನ ಸಾಗಿಸ್ತಾ ಇದ್ದಾರೆ. ಹೀಗೆ ಬಾಳಪ್ಪನವರ ಪರಿವಾರದ ಇಷ್ಟೆಲ್ಲ ಮಾತುಗಳ ಜೊತೆಗೆ ಅವರು ತಮ್ಮ ಕುಟುಂಬವನ್ನು, ತಮ್ಮ ಊರು ಏಣಿಯಲ್ಲಿರ್ತಕ್ಕಂಥ ತಮ್ಮ ಧರ್ಮಪತ್ನಿಯ ಸಹಕಾರದಿಂದ ಸ್ವಲ್ಪ ಆಸ್ತಿನೂ ಮಾಡ್ತಾರೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಾರೆ. ಯಾಕಂದರೆ ಬಾಳಪ್ಪನವರಿಗೆ ರಂಗಭೂಮಿಯಲ್ಲಿ ಅನೇಕ ಕಟು ಅನುಭವವನ್ನು ಅನುಭವಿಸಿದ್ದು. ಆ ಕಾರಣಕ್ಕಾಗಿ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು. ಒಬ್ಬ ಮಗನನ್ನು ಅಂದರೆ ಬೇರೆ ಬೇರೆ ತಾವು ಊರು ತಿರುಗಾಡ್ತಿದ್ರು. ಹೀಗಾಗಿ ತಮ್ಮ ಅಭಿಮಾನಿಗಳ ಅಥವಾ ಯಾರು ಶಿಕ್ಷಕರು, ಅವ್ರ ಶಿಕ್ಷಕರ ಹತ್ರ ಬೋರ್ಡಿಂಗ್ನಲ್ಲಿಟ್ಟು ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸನ ಮಾಡಿ 7 ಜನ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನು ಮಾಡಿದ್ದಾರೆ. ಅವರ ಗಂಡು ಮಕ್ಕಳು ಒಬ್ಬರು ಡಾಕ್ಟರು, ಒಬ್ಬರು ಇಂಜಿನಿಯರು, ಒಬ್ಬರು ವಕೀಲರು, ಮತ್ತೊಬ್ಬರು BSc ಅಗ್ರಿ ಮಾಡಿಕೊಂಡು ಊರಲ್ಲಿ ಅರವಿಂದನು ಅಲ್ಲಿ ಅವರು ಕೃಷಿ ಮಾಡ್ತಕ್ಕಂಥ. ಹೀಗೆ ಬಾಳಪ್ಪನವರು ವೈಯಕ್ತಿಕವಾಗಿ ತಮ್ಮ ಬದುಕಿನಲ್ಲಿ ಶುದ್ಧ, ಗಾಂಧಿವಾದಿ ಮತ್ತು ತತ್ವನಿಷ್ಠ. ಕೌಟುಂಬಿಕವಾಗಿ ಎಲ್ಲ ಸದಸ್ಯರು ತಮ್ಮ ಕುಟುಂಬದ ಎಲ್ಲ ಪರಿವಾರವೂ ಕೂಡ ಸಮೃದ್ಧಿಯಾಗಿರಬೇಕು, ಸಂತೋಷದಿಂದಿರಬೇಕು. ಅದಕ್ಕೆ ಬೇಕಾಗತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಬಾಳಪ್ಪಜ್ಜವರು ಮಾಡ್ತಾರೆ. ಹೀಗೆ ಅವರು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ರಂಗಭೂಮಿಯ ದೃಷ್ಟಿಯಿಂದ, ಜೊತೆಗೆ ಸಮಾಜಕ್ಕೂ ಕೂಡ ತಾವು ಬದುಕಿರುವಷ್ಟು ಸಮಾಜದ ಚಿಂತನೆ ಮಾಡಿ, ಸಮಾಜದ ಯೋಗಕ್ಷೇಮಕ್ಕಾಗಿ ಕೂಡ ಅವರು ನಿರಂತರವಾಗಿ ಶ್ರಮಿಸ್ತಾ ಇದ್ದರು ಬಾಳಪ್ಪನವರು. ಇಂಥ ಬಾಳಪ್ಪನವರ ಕುರಿತು ಅನೇಕ ವಿಷಯಗಳನ್ನು ನಾವು ಇನ್ನೂ ಅನೇಕ, ಯಾಕಂದರೆ ಅವರ ಕುರಿತು ಸುಮಾರು 10ಕ್ಕೂ ಹೆಚ್ಚು ಅವರು ಹೇಗೆ ರಂಗಗೀತೆಗಳ ಧ್ವನಿ ಮುದ್ರಣ ಬಂದವ, ಹಾಗೆ ಅವರ ಚರಿತ್ರೆಗಳು, ಅವರಿಗೆ ಸಂಬಂಧಪಡುವಂತೆ 10-15 ಕೃತಿಗಳು ರಚನೆಯಾಗಿದೆ. ಒಂದು ಕೃತಿ ಬಣ್ಣದ ಬದುಕಿನ ಚಿನ್ನದ ದಿನಗಳು ಅಂತಕ್ಕಂಥ ಕೃತಿ. ಆ ಕೃತಿ ಮರಾಠಿಗೆ ಅನುವಾದವಾಗಿದೆ, ಇಂಗ್ಲೀಷಿಗೆ ಅನುವಾದವಾಗಿದೆ. ಅವರ ಚರಿತ್ರೆ ಅನೇಕ ಜನ ನಮ್ಮ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಲಭ್ಯ ಆಗಿದೆ, ಮರಾಠಿಯಲ್ಲಿ ಓದಲಿಕ್ಕೆ ಲಭ್ಯ. ಅವರ ಅನೇಕ ಚರಿತ್ರೆಗಳು ಕೂಡ ರಚನೆಯಾಗಿವೆ. ಅವರೇ ಬರೆದಿರ್ತಕ್ಕಂಥ ಟಿಪ್ಪಣಿಗಳು, ರಂಗಭೂಮಿಗೆ ಸಂಬಂಧಪಡ್ತಕ್ಕಂಥ ಅವರು ಬರೆದಂಥ ಟಿಪ್ಪಣಿಗಳನ್ನೇ ಸಂಪಾದಿಸಿ ನಾನು ಏಣಿಗೆ ಬಾಳಪ್ಪನವರ ರಂಗಯಾತ್ರೆ ಅಂತಕ್ಕಂಥ ಒಂದು ಕೃತಿ ನಾನು ರಚನೆ ಮಾಡಿದ್ದೀನಿ. ಅವರ ಚರಿತ್ರೆ ಶತಾಯುಷಿ, ಅವರಿಗೆ 100 ವರ್ಷ ತುಂಬಿದಾಗ ಶತಾಯುಷಿ ಏಣಿಗೆ ಬಾಳಪ್ಪ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದೀನಿ. ಹೀಗೆ ನಮ್ಮ ಬಣ್ಣದ ಬದುಕಿನ ಚಿನ್ನದ ದಿನಗಳು ಅಂತಕ್ಕಂಥ ಒಂದು ಗಣೇಶ ಮೀನುಗಡರು ಬರ್ತಾರೆ, ಕುಡಿಹಳ್ಳಿ ನಾಗರಾಜರವ್ರ ಬಗ್ಗೆ ಕೃತಿಗಳನ್ನು ಬರ್ತಾರೆ, ದೂನಿಂ ಬೆಳಗಲಿಯವರು ಬರ್ತಾರೆ, BS ಗವಿಮಠರು ಬರ್ತಾರೆ. ಹೀಗೆ ಅನೇಕ ಜನರು ಅವರ ಚರಿತ್ರೆಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಬಾಳಪ್ಪನವರ ಸಹವಾಸದಲ್ಲಿ ಸಾರ್ಥಕತೆಯನ್ನು, ಧನ್ಯತೆಯನ್ನು ಅನುಭವಿಸಿದಂಥ ಅನುಭವ ಎಲ್ಲರೂ ಪಡ್ತಾರೆ. ಇಂಥ ಬಾಳಪ್ಪನವರು 103 ವರ್ಷ ಬದುಕಿ ಈ ರಂಗಭೂಮಿ ಬದುಕಿಗೆ, ಈ ಲೋಕಕ್ಕೆ ವಿದಾಯ ಹೇಳಿದರು. ಇಂಥ ಒಬ್ಬ ನಟ ಯಾವ ಕಾಲಕ್ಕೂ ಕೂಡ ಆದರ್ಶ, ನಮಗೆ ಮಾದರಿಯಾಗಿ ನಿಲ್ತಾರೆ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕು. ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ನಮ್ಮ ಕನ್ನಡದ ಒಬ್ಬ ಹಿರಿಯ ಸಾಹಿತಿ, ಪತ್ರಕರ್ತ ರವಿ ಬೆಳಗೆರೆ ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ಕೂಡ ಸಲ್ಲಿಸಿ ನಾನು ಇವತ್ತಿನ ಈ ಲೈವ್ ಫೇಸ್ಬುಕ್ ನಮ್ಮ ವಿನಯ್ ಭಾರತಿಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಬಾಳಪ್ಪಜ್ಜ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ತಾಂತ್ರಿಕ ಅಡಚಣೆಯಿಂದ ಮೊದಲು ಸ್ವಲ್ಪ ತೊಂದರೆಯಾಯಿತು. ಆಮೇಲೆ ಬಹುತೇಕ ನಾನು ಮಾತಾಡಿದ್ದನ್ನು ಎಷ್ಟು ಜನರು ಆಲಿಸಿದಾರೋ ಏನೋ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ವಂದನೆಯನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.